ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಇನ್ನೊಂದು ಅರ್ಥ ದೇವರು ನಮ್ಮನ್ನು ಒಂದುಗೂಡಿಸಿಕೊಂಡು ಆತನ ಆರಾಧನೆ ಮಾಡಲಿಕ್ಕೋಸ್ಕರ ದೇವರು ಕರೆದುಕೊಂಡು ಬಂದಿದ್ದಾನೆ. ನಾವು ನೋಡ್ತೇವೆ ಇಂಥವರೇ ಎಂಬುದು ದೇವರು ಆರಿಸಿದ್ದಾನೆ. ಚೋಸ್ ಆ್ಯಂಡ್ ನಾವು ನೋಡ್ತೇವೆ ಆರಿಸಲ್ಪಟ್ಟ ಜನಾಂಗ, ರಾಜವಂಶದ ಯಾಜಕರು, ಆತನ ಸ್ವಕೀಯ ಪ್ರಜೆಗಳು ಎಂಬುದು ನೋಡ್ತೇವೆ. ನಾವ್ಯಾರು? ನಾವು ಸುಮ್ಮರಲ್ಲ, ಸ್ವಕೀಯ ಆತನ ಪ್ರಜೆಗಳಾಗಿದ್ದೇವೆ. ನಾವು ರಾಜವಂಶಕದ ಯಾಜಕರಾಗಿದ್ದೇವೆ. ಆತನು ಆರಾಧಿಸುವ ಒಂದು ತಂಡವಾಗಿದ್ದೇವೆ. ಈ ಸಮಯದಲ್ಲಿ ನಾವು ನೋಡ್ತೇವೆ ಕಳೆದ ದಿವಸಗಳು ಈ ಲೋಕದಲ್ಲಿ ನಾನಾ ರೀತಿಯಲ್ಲಿ ಸನ್ನಿವೇಶ ನಡೀತಾ ಉಂಟು. ನಾನಾ ರೀತಿಯ ಭಯದ ಒಂದು ವಾತಾವರಣ ಇರುವಾಗಲೂ ದೇವರು ನಿರೀಕ್ಷಿಸುವವರಿಗೆ, ದೇವರ ಮೇಲೆ ಭರವಸೆಡುವವರಿಗೆ ಯಾವ ರೀತಿಯೂ ಭಯವಿಲ್ಲ. ಯಾಕಂದ್ರೆ ದೇವರು ಹೇಳ್ತಾನೆ, ನಾನೇ ನಿಮಗೆ ಆಧಾರ, ನನ್ನ ಮಕ್ಕಳು ಆಶಾಭಂಗ ಪಡುವುದೇ ಇಲ್ಲ ಎಂಬುದು ವಾಕ್ಯದ ಮುಖಾಂತರ ತನ್ನ ಮಕ್ಕಳನ್ನು ಕಾಪಾಡಿಕೊಂಡು ಸಂರಕ್ಷಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ಈ ಸಮಯದಿಂದ ನಾವು ಆರಾಧನೆಗೆ ಹೋಗುವ, ನಾವು ವಾಕ್ಯದ ಮುಖಾಂತರ ಉತ್ತೇಜನಗೊಳ್ಳುವುದಾದರೆ ನಾವು 145ನೇ ಕೀರ್ತನೆಯಲ್ಲಿ 17 ವಾಕ್ಯದ ಪ್ರಕಾರ, 17, 18, 19 ವಾಕ್ಯ ಪ್ರಕಾರ, ಯೆಹೋವನ ಮಾರ್ಗವನ್ನೆಲ್ಲ ನೀತಿಯುಳ್ಳವುಗಳು, ಆತನು ಎಲ್ಲ ಕಾರ್ಯಗಳನ್ನು ಕೃಪೆ ತೋರಿಸುವವನು. ಯೆಹೋವನಿಗೆ ಮೊರೆ ಇಡುವುದು, ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ, ಆದರೆ ಎಲ್ಲ ದುಷ್ಟರನ್ನು ಸಂಹರಿಸುತ್ತಾನೆ. ನನ್ನ ಬಾಯಿ ಯೆಹೋವನನ್ನು ಕೀರ್ತಿಸುವುದು, ಎಲ್ಲ ಜೀವಿಗಳು ಆತನ ಪರಿಶುದ್ಧ ನಾಮವನ್ನು ಯುಗಾಂತರಗಳಲ್ಲಿ ಕೊಂಡಾಡಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಹೇಳ್ತದೆ, ಯೆಹೋವನ ಮಾರ್ಗವೆಲ್ಲ ನೀತಿಯುಳ್ಳದ್ದು. ಆತನ ಮಾರ್ಗ ಡೊಂಕಲ್ಲ, ಆತನ ಮಾರ್ಗ ಒಂದು ಅಪವಿತ್ರವಲ್ಲ, ಅದು ಪವಿತ್ರವಾದ ಮಾರ್ಗ, ಅದು ನೀತಿಯುಳ್ಳದ ಮಾರ್ಗವಾಗಿದೆ. ಅದಕ್ಕೆ ಆತನ ತನ್ನ ಮಕ್ಕಳನ್ನು ನೀತಿವಂತರನ್ನಾಗಿ ಅಥವಾ ನೀತಿಯಲ್ಲಿ ನಡಲಿಕ್ಕೆ ಆತ ನಮಗೆ ಕಲಿಸಿಕೊಡುವನಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನಿಗೆ ಮೊರೆಯಿಡುವರು ಯಾವ ರೀತಿ ಮೊರೆಯಿಡಬೇಕಂತೆ? ಯಥಾರ್ಥವಾಗಿ, ಯಥಾರ್ಥತೆಯಲ್ಲಿ, ಯಾವುದೇ ಸ್ವಾರ್ಥತೆ ಇಲ್ಲದೆ, ಯಾವುದೇ ರೀತಿಯಲ್ಲಿ ಅಪರಿಶುದ್ಧತೆ ಇಲ್ಲದೆ, ಅಥವಾ ಯಾವುದೇ ರೀತಿಯಲ್ಲಿ ಈ ಲೋಕದ ಪಾಪದಲ್ಲಿ ಜೀವನ ಮಾಡದೆ, ನಾವು ಯಥಾರ್ಥ ರೀತಿಯಲ್ಲಿ ನನ್ನ ದೇವರನ್ನು ಯಥಾರ್ಥದಲ್ಲಿ ಕೂಗುವುದಾದರೆ ಅಥವಾ ಕಣ್ಣೀರು ಸುರಿಸದೆ ಆತನು ನಮ್ಮ ಪಕ್ಕದಲ್ಲಿ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಅದಕ್ಕೆ ನಾವು ನೋಡ್ತೇವೆ, ಯೋಬನ ಪುಸ್ತಕದಲ್ಲಿ ನೋಡ್ತೇವೆ, ಅಲ್ಲಿ ದೇವರು ಹೇಳ್ತಾನೆ, ನನ್ನ ಯೋಬ ನೀನು ನೋಡಿದ್ಯಾ ಅಂತ. ಆತನು ದೇವರಲ್ಲಿ ಭಯಭಕ್ತಿಯುಳ್ಳವನ ಮನುಷ್ಯನು. ಅದೇ ರೀತಿ ಪ್ರಿಯರೇ, ನಾವು ಯಥಾರ್ಥ ರೀತಿಯಲ್ಲಿ ಆರಾಧಿಸಿದ್ರೆ, ನಾವು ಯಥಾರ್ಥ ರೀತಿಯಲ್ಲಿ ದೇವರ ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಆರಾಧನೆ ದೇವರು ಮೆಚ್ಚುತ್ತಾನೆ, ನಮ್ಮ ಪ್ರಾರ್ಥನೆ ಮೆಚ್ಚುತ್ತಾನೆ, ನಮ್ಮ ಕೂಗನ್ನು ಆತನು ಕೇಳುತ್ತಾನೆ, ನಮ್ಮ ಕಣ್ಣೀರನ್ನು ಆತನು ಒರೆಸುವವನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸ್ತಾನೆ. ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ, ಯಾರು ದೇವರ ವಾಕ್ಯಕ್ಕೆ ಹೌದು ತಗ್ಗಿಸಿಕೊಂಡು ನಡೆಯುತ್ತಾರೋ, ಆತನ ಆಜ್ಞೆಗಳನ್ನು ಪರಿಪಾಲಿಸುತ್ತಾರೋ ಅವರನ್ನು ದೇವರು ನಡೆಸುತ್ತಾನೆ, ಅವರನ್ನು ಕಾಪಾಡುತ್ತಾನೆ. ಅವರಲ್ಲೇ ದೇವರು ಹೇಳ್ತಾರೆ, ಅವರ ಇಷ್ಟ, ಅವರಲ್ಲಿ ಏನೆಲ್ಲ ಇಷ್ಟ ಉಂಟು, ದೇವರು ಏನೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅದಕ್ಕೆಲ್ಲ ಉತ್ತರಗಳನ್ನು ಕೊಡುತ್ತೇನೆ ಎಂಬುದು ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ, ಅವರ ಕೂಗನ್ನು ಕೇಳಿ, ಅವರ ಕೂಗು ದೇವರಿಗೆ ನಾವು ಕೂಗುವರಾಗಬೇಕು. ನಾವು ನೋಡ್ತೇವೆ, ಅಣ್ಣಳು ಆಲಯಕ್ಕೆ ಹೋಗಿ ಅವಳು ಗುಪ್ತವಾಗಿ ಕೂಗಿದಳು, ಅವರ ಒಂದು ಹೃದಯದಲ್ಲಿ ಕೂಗಿತ್ತು. ಅದರ ಎಲಿಯ ನೋಡಿಕೊಂಡು, ಹೋಗು ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. ಮನೆಗೆ ಕಳಿಸಿದಾಗ ಅನ್ನಳನ್ನು ದೇವರು ಸಾಮ್ಯನನ್ನು ಕೊಟ್ಟು ದೇವರ ಆಶೀರ್ವಾದ ಮಾಡಿದರು. ಹೌದು ಪ್ರಿಯರೇ, ನಮ್ಮ ಕೂಗು ಹೊರಗಿನ ಜನರಿಗೆ ಗೊತ್ತಾಗದ್ರೆ ಪರವಾಗಿಲ್ಲ, ಅಥವಾ ಯಾರಿಗೂ ಗೊತ್ತಾಗದ್ರೆ, ಗುಪ್ತವಾದ ಪ್ರಾರ್ಥನೆ, ಒಂದು ಗುಪ್ತವಾದ ದೇವರ ಹತ್ರ ಕೂಗುವುದಾದ್ರೆ ದೇವರು ನಮ್ಮ ಪ್ರಾರ್ಥನೆ, ನಮ್ಮ ಕೂಗನ್ನು ಕೇಳಿಕೊಂಡು ನಮ್ಮನ್ನು ರಕ್ಷಿಸುವಂತ ದೇವರು ಜೀವಂತವಾಗಿದ್ದಾನೆ. ಆತನಿಗೆ ನಾವು ಏನು ಮಾಡುತ್ತೇವೆ, ಏನು ನಡೆಯುತ್ತೇವೆ, ಎಲ್ಲಿಗೆ ಹೋಗುತ್ತೇವೆ, ಎಲ್ಲವೂ ಆತನಿಗೆ ಗೊತ್ತುಂಟು. ಯಾಕಂದ್ರೆ ಆತನು ಪ್ರತಿದಿನವೂ ನಮ್ಮನ್ನು ಪರೀಕ್ಷಿಸಿ ನಮ್ಮನ್ನು ನೋಡುವಂತ ದೇವರಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ, ಆದರೆ ದುಷ್ಟರನ್ನು ದೇವರು ಸಂಹರಿಸ್ತಾನೆ. ದೇವರಿಗೆ ವಿರೋಧಿಗಳನ್ನು ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾರೋ ಅಥವಾ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೀತಾರೋ ಅವರನ್ನು ದೇವರು ಎಂದಿಗೂ ಆತನು ಕ್ಷಮಿಸುವುದಿಲ್ಲ. ಅಥವಾ ಅವರಿಗೆ ದುಷ್ಟರಾಗಿ ಅಥವಾ ಅವರನ್ನು ದೇವರು ನ್ಯಾಯ ನೀತಿಯಲ್ಲಿ ಅವರನ್ನು ನಡೆಸುವ ಕಾಪಾಡುವುದಿಲ್ಲ. ಅವರನ್ನು ನಮ್ಮ ತರ ಆತನ ದುಷ್ಟರನ್ನು ಆತನು ಪ್ರೀತಿಸುವುದಿಲ್ಲ. ಯಾಕಂದ್ರೆ ದುಷ್ಟರಾಗಿದ್ದಾರೆ, ನಾವು ದುಷ್ಟರಲ್ಲ. ದೇವರ ವಾಕ್ಯದ ಪ್ರಕಾರ ಆತನ ವಾಕ್ಯಕ್ಕೆ ನಮ್ರವಾಗಿ ನಡೆಯುವ ಮುಖಾಂತರ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ನಾವು ದುಷ್ಟರಂತ ನಡೆಯಬಾರದು, ಅಥವಾ ನಾವು ವಾಕ್ಯಕ್ಕೆ ಅವಿಧೇಯರಾಗಬಾರದು, ಅಥವಾ ಆತನ ಸಾನ್ನಿಧ್ಯಕ್ಕೆ ನಾವು ಎಂದಿಗೂ ಅಗೌರವ ತೋರಿಸಬಾರದು. ಯಾವಾಗ
ಆತನಿಗೆ ಯೋಗ್ಯ ರೀತಿಯಲ್ಲಿ ನಾವು ಆರಾಧನೆ ಮಾಡ್ತೇವೋ ಅಥವಾ ಯೋಗ್ಯ ರೀತಿಯಲ್ಲಿ ಭಯಭಕ್ತಿಯಿಂದ ನಾವು ತಗ್ಗಿಸಿಕೊಳ್ಳುತ್ತೇವೋ ಆಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ, ನಮ್ಮ ಆರಾಧನೆ ದೇವರು ಮೆಚ್ಚುವನಾಗಿದ್ದಾನೆ. ಮತ್ತೆ ನಮ್ಮನ್ನು ಆತನು ಎಲ್ಲ ರೀತಿಯಲ್ಲೂ ನಮ್ಮನಿಗೆ ಬಿಡುಗಡೆ ಕೊಡ್ತಾನೆ ಎಂಬ ದೇವರು ವಾಕ್ಯ ಹೇಳ್ತದೆ. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವ ರೀತಿಯ ಒಂದು ಶೋಧನೆಗಳಿರ್ಬೋದು, ಪರಿಸ್ಥಿತಿಗಳಿರ್ಬೋದು, ಪ್ರಿಯರೇ, ನಿಮ್ಮ ಯಥಾರ್ಥದ ದೇವರು ನೋಡ್ತಾನೆ. ಆ ಯೋಬನ ಯಥಾರ್ಥ ದೇವರು ನೋಡಿದ್ರು, ಆ ಅನ್ನಳ ಯಥಾರ್ಥದ ದೇವರು ನೋಡಿದ್ರು, ನಾವು ನೋಡ್ತೇವೆ ಅಬ್ರಾಮನ ಯಥಾರ್ಥ ದೇವರು ನೋಡಿದ್ರು. ಇವತ್ತು ನಮ್ಮ ಯಥಾರ್ಥತೆ, ನಾನು ಯಾವ ರೀತಿ ದೇವರ ಸ್ಥಾನದಲ್ಲಿ ಇದ್ದೇನೆ, ಇದು ದೇವರು ನೋಡಿಕೊಂಡು ಪ್ರತಿಫಲ ಕೊಡುವಂತ ದೇವರಾಗಿದ್ದಾನೆ. ನಾವು ಯಾವ ರೀತಿ ತಗ್ಗಿಸಿಕೊಂಡು ಬಂದಿದ್ದೇವೆ. ಹೌದು ಪ್ರಿಯರೇ, ನೀವು ಯಾವ ಸನ್ನಿವೇಶದಲ್ಲಿ ಇರ್ಬೋದು, ಯಾವುದೇ ರೀತಿಯ ಹೋರಾಟದಲ್ಲಿ ಇರ್ಬೋದು, ಆದರೆ ನಿನ್ನ ಹೃದಯದಲ್ಲಿ ದೇವರನ್ನು ಯಾವ ರೀತಿ ನೀನು ಆತುಕೊಂಡಿದ್ದಿ, ಯಾವ ರೀತಿ ದೇವರಿಗೆ ಮೆಚ್ಚುಗೆಯನ್ನು ನಡೆದಿದ್ದಿ, ದೇವರು ಅದನ್ನು ನೋಡುವನಾಗಿದ್ದಾನೆ. ನಾವು ನಮ್ರವಾಗಿ ಒಂದೊಳ್ಳೆ ಏನಾದರೂ ತಪ್ಪುಗಳಿದ್ದ ದೇವರ ಕ್ಷಮೆಯನ್ನು ಯಾಚಿಸಿಕೊಳ್ಳುತ್ತಾ ಈ ಸಮಯದಲ್ಲಿ ದೇವರೇ, ನಮ್ಮ ಆರಾಧನೆಯಲ್ಲಿ ನೀನು ನಡೆಯಬೇಕು, ನನ್ನ ಆರಾಧನೆಯಲ್ಲಿ ನೀನು ಮಹಿಮೆ ಉಳ್ಳದಾಗಬೇಕು, ನಿನ್ನ ಪ್ರಸನ್ನತೆ ನಮ್ಮ ಮೊದಲೇ ಸೂರ್ಯ ಮಾಡಬೇಕೆಂದು ಈ ರೀತಿ ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ಆತನನ್ನು ಆರಾಧನೆ ಮಾಡೋಣ. ಸ್ವರ್ಗೀಯ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯವು ಸತ್ಯವಾಗಿದೆ ಕರ್ತನೆಪ್ಪ. ಯಥಾರ್ಥರ ಪ್ರಾರ್ಥನೆ ಕೇಳುತ್ತಿ, ಯಥಾರ್ಥರ ಆರಾಧನೆ ಮೆಚ್ಚುವನಾಗಿದ್ದೆ, ಯಥಾರ್ಥರು ಮಾಡಿದಂಥ ಆ ಭಯಭಕ್ತಿಯ ಪ್ರಾರ್ಥನೆಯಿಂದ ದೇವ ನೀನು ಉತ್ತರ ಕೊಡುವಂಥ ದೇವರಾಗಿದೆ ಕರ್ತನೆಪ್ಪ. ದೇವ, ನಾವು ತಗ್ಗಿಸಿಕೊಂಡು ಬಂದಿದ್ದೇವೆ ಪವಿತ್ರಾತ್ಮನೇ. ದೇವ, ನಮ್ಮಲ್ಲಿ ಯಾವ ಯೋಗ್ಯತೆ ಇಲ್ಲದ ಸಮಯದಲ್ಲಿ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿಕೊಂಡು ಯೇಸುವೆ ನಿನಾಮವನ್ನು ಕೊಂಡಾಡುವಂಥ ಭಾಗ್ಯ ಕೊಟ್ಟಿದ್ದೀವಿ ಪವಿತ್ರಾತ್ಮನೇ. ದೇವ, ನಾವು ಹೌದು ಸ್ವಾಮಿ, ನಂಬುತ್ತೇವೆ ಸ್ವಾಮಿ, ಪ್ರಾರಂಭದಿಂದ ಆ ಕಡೆ ತನಕ ಕರ್ತನೆಪ್ಪ ನಿನ್ನ ಪ್ರಸನ್ನತೆಯಲ್ಲಿ ಇಟ್ಟುಕೊಂಡು ನಮ್ಮನ್ನು ನಡೆಸಬೇಕು. ವಾಕ್ಯದ ಭಾಗದಲ್ಲೂ ನೀನು ಒಬ್ಬೊಬ್ಬರ ಜೀವಿತದಲ್ಲಿ ಮಾತಾಡಬೇಕು, ಇದರ ಮುಖಾಂತರ ನೀನು ಮಹಿಮೆ ಹೊಂದಬೇಕು. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡ ಹೊಂದಿದ್ದೇನೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದು ನಾವು ನಮ್ಮ ಜೀವಂತಳ ದೇವರನ್ನು ಆರಾಧನೆ ಮಾಡಲಿಕ್ಕೆ ಹೋಗ. ಆತನು ಜೀವ ಸ್ವರೂಪನ ತಂದೆಯಾಗಿದ್ದಾನೆ, ಜೀವ ಆದಿಯಲ್ಲಿ ದೇವರು ನಡೆಸುವಂತ ದೇವರಾಗಿದ್ದಾನೆ. ಮರಣದ ಒಂದು ಸಂಬಂಧ ಬರುವಾಗಲೂ ಅಥವಾ ಯಾವುದೇ ದುಃಖದ ಸನ್ನಿವೇಶಗಳು ಬರುವಾಗಲೂ ತಪ್ಪಿಸಿ ನಮ್ಮನ್ನು ಕೈ ಎತ್ತಿಕೊಂಡು ಮುನ್ನಡೆಸುವಂತ ದೇವರು ಆತನು ಇವತ್ತಿಗೂ ಜೀವಂತವಾಗಿದ್ದಾನೆ. ನಾವು ಈ ಸಮಯದಲ್ಲಿ ಆತನನ್ನು ಕೈ ಚಪ್ಪಾಳೆ ತಟ್ಟುತ್ತಾ ಆತನ ನಮ್ಮನ್ನು ಕೊಂಡಾಡೋಣ. ಥ್ಯಾಂಕ್ ಯು ಗಾಡ್ ರಾಜ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮರಣದ ಬಂಧನದಿ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಮರಣದ ಬಂಧನದಿ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ಒಂಟಿಯಾಗಿ ಕುಳಿತು ನ ಅಳುತ್ತಿರಲು ಸ್ನೇಹಿತನಂತೆ ಅಲಂಗಿಸಿದ. ಒಂಟಿಯಾಗಿ ಕುಳಿತು ನ ಅಳುತ್ತಿರಲು ಸ್ನೇಹಿತನಂತೆ ಅಲಂಗಿಸಿದ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮರಣದ ಬಂಧನದಿ ಬಿಡಿಸಿದನು,
ಪಾತಾಳದ ಕರದಿಂದ ತಪ್ಪಿಸಿದನು, ಮರಣದ ಬಂಧನದಿ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು, ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು, ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ, ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ, ಒಂಟಿಯಾಗಿ ಕುಳಿತು ನ ಅಳುತ್ತಿರಲು ಸ್ನೇಹಿತನಂತೆ ಅಲಂಘಿಸಿದ, ಒಂಟಿಯಾಗಿ ಕುಳಿತು ನ ಅಳುತ್ತಿರಲು ಸ್ನೇಹಿತನಂತೆ ಅಲಂಘಿಸಿದ. ಹಲ್ಲೆಲೂಯಾ 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 ಓ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರೇ ಸ್ತೋತ್ರ. ಯೇಸುವಿಗೆ ಮಹಿಮೆ. ಓ ಒಂಟಿಯಾಗಿರುವಾಗ ನಮಗೆ ಅದ್ಭುತ ಮಾಡಿ ದೇವರೇ, ನಿಮಗೆ ಆರಾಧನೆ ಆರಾಧನೆ ಗ್ಲೋರಿ 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 ಮಹಿಮೆಗಾಗಿ ಸ್ತೋತ್ರ. ಓ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ ರಾಜ. ಓ ಹೌದು ಸ್ವಾಮಿ, ಒಬ್ಬರಿರುವಾಗಲೂ ಸ್ವಾಮಿ ದೆವ್ವ ಸಂತೈಸಿಕೊಂಡು ಹೌದು ಕರ್ತನೆಪ್ಪ ನಮ್ಮನ್ನು ಸಂರಕ್ಷಿಸಿಕೊಂಡು ನಡೆಸುವಂಥ ದೇವರೇ, ನಿಮಗೆ ಮಾತ್ರ ಸ್ತೋತ್ರ ಹೇಳ್ತೀವಿ ಸ್ವಾಮಿ. ನಾವು ಒಬ್ಬಂಟಿಗರಾಗಿರ್ಬೋದು ಸ್ವಾಮಿ, ಹೌದು ಆಗಲೂ ದೇವ ಪವಿತ್ರ ಮುಖಾಂತರ ನಮ್ಮನ್ನು ದೇವ ನೀನು ನಡೆಸುವಂಥ ದೇವರಾಗಿದ್ದೆ ಕರ್ತನೆಪ್ಪ. ದೇವ ನೀನೇ ನಮಗೆ ಆಶ್ರಯವಾಗಿದ್ದೆ ಕರ್ತನೆಪ್ಪ. ದೇವ ನಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ನಿನ್ನಿಂದ ಎಲ್ಲವೂ ಸಾಧ್ಯ ಎಂಬುದು ನಂಬುತ್ತೇವೆ ಸ್ವಾಮಿ. ದೇವ ಅಸಾಧ್ಯ ಎನ್ನುವುದೇ ಇಲ್ಲ ಕರ್ತನೆಪ್ಪ. ಎಲ್ಲವನ್ನು ಸಾಧ್ಯ ಮಾಡೋ ದೇವರೇ, ನಿನಗೊಬ್ಬನಿಗೆ ನಾವು ಆರಾಧಿಸ್ತೇವೆ, ನಿನಗೊಬ್ಬ ನಾವು ಕೊಂಡಾಡ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ಹಲ್ಲೆಲೂಯಾ ದೇವಾ ನಿಮಗೆ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ ಓ ಜೀಸಸ್. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಯೋಧ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ, ಯೋಧ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕಡಲ ಮೇಲೆ ನಡೆದೇ ಎಲ್ಲ ಬಿರುಗಾಳಿ ಅಡಗಿಸಿದೆ, ಕಡಲ ಮೇಲೆ ನಡೆದೇ ಎಲ್ಲ ಬಿರುಗಾಳಿ ಅಡಗಿಸಿದೆ. ಸೈತಾನ ಜಜ್ಜಿರುವೆ ಸರ್ವಶಕ್ತ ನೀನೇ, ಸೈತಾನ ಜಜ್ಜಿರುವೆ
ಸರ್ವಶಕ್ತ ನೀನೇ. ಹೇ ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೋ ಒಂದು ಇಲ್ಲ ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸತ್ತು ಎದ್ದೆಯಲ್ಲ ಮರಣವ ಗೆದ್ದೆಯಲ್ಲ, ಸತ್ತು ಎದ್ದೆಯಲ್ಲ ಮರಣವ ಗೆದ್ದೆಯಲ್ಲ. ಮತ್ತೆ ನೀ ಬರುವೆಯಲ್ಲ ರೂಪಾಂತರ ತರುವೆಯಲ್ಲ, ಮತ್ತೆ ನೀ ಬರುವೆಯಲ್ಲ ರೂಪಾಂತರ ತರುವೆಯಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮಗೆ ಕೈ ಚಾಚಲು ರೋಗವು ನೀಗುವುದು, ನಿನ್ನಾಮನೆ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸತ್ತು ಎದ್ದೆಯಲ್ಲ ಮರಣವ ಗೆದ್ದೆಯಲ್ಲ, ಸತ್ತು ಎದ್ದೆಯಲ್ಲ ಮರಣವ ಗೆದ್ದೆಯಲ್ಲ. ಮತ್ತೆ ನೀ ಬರುವೆಯಲ್ಲ ರೂಪಾಂತರ ತರುವೆಯಲ್ಲ, ಮತ್ತೆ ನೀ ಬರುವೆಯಲ್ಲ ರೂಪಾಂತರ ತರುವೆಯಲ್ಲ. ಹೇ ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಹೇ ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮನೆ ಕೈ ಚಾಚಲು ರೋಗವು ನೀಗುವುದು, ನಿನ್ನಾಮನೆ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಎಲ್ಲವೂ ಸಾಧ್ಯವನ್ನು ಮಾಡಿದ ದೇವರು ಅಸಾಧ್ಯ ಎನ್ನುವುದೇ ಇಲ್ಲ. ಸಮುದ್ರವು ನಿನ್ನ ಕಣ್ಣೆದುರು ಓಡಿದ್ದಯ್ಯ, ಕಡಲ ಮೇಲೆ ನಡೆದುಕೊಂಡು ಬಂದ ದೇವರಾಗಿ ಸತ್ತು ಎದ್ದು ಆ ಮರಣವನ್ನು ಗೆದ್ದಂತ ದೇವರೇ, ನಿನಗೆ ಎಲ್ಲವೂ ಸಾಧ್ಯ ಸ್ವಾಮಿ. ಕೆಂಪು ಸಮುದ್ರ ಇಬ್ಬಾಗವಾಯಿತು ಸ್ವಾಮಿ, ಬಟ್ಟೆಯಿಂದ ಸ್ವಾಮಿ ನೀರನ್ನು ಕೊಟ್ಟು ಕರ್ತನೆಪ್ಪ, ಲೋಕಕ್ಕೆ ಪಾದಲೆ ಅವರಿಗೆ ಆಹಾರವನ್ನು ಕೊಟ್ಟು ಯಾವುದೇ ಸ್ವಾಮಿ ಮನ್ನವನ್ನು ಕೊಟ್ಟು ಪೋಷಿಸಿದ ದೇವರೇ, ನಿನಗೆ ಮಾತ್ರ ಸಾಧ್ಯ. ಈ ಒಂದು ಪ್ರಪಂಚಕ್ಕೆ ಅಸಾಧ್ಯವಾಗಿರ್ಬೋದು, ಇಡೀ ಒಂದು ವೈಜ್ಞಾನಿಕತೆ ಅಸಾಧ್ಯವಾಗಿರ್ಬೋದು, ಆದರೆ ಯೇಸುವೆ ನಿನಗೆ ಮಾತ್ರ ಎಲ್ಲವೂ ಸಾಧ್ಯ ಮಾಡೋ ದೇವರು. ಯಾವುದೂ ಸಾಧ್ಯವಿಲ್ಲ.
ಎಲ್ಲವೂ ಸಾಧ್ಯ ಮಾಡು ದೇವರು. ನಿನಗೆ ಅಸಾಧ್ಯ ಅನ್ನೋ ಪದದ ಏನು ಗೊತ್ತೇ ಇಲ್ಲ ಸ್ವಾಮಿ. ಯಾಕಂದ್ರೆ ಸಾಧ್ಯಕ್ಕೆ ಸಾಧ್ಯ ಮಾಡೋ ದೇವರು ಸ್ವಾಮಿ. ಇಡೀ ಒಂದು ಆ ಪ್ರಪಂಚವೇ ಅಸಾಧ್ಯವಾಗಿ ಎಂದ ಸಂಗತಿಗಳು ನೋಡಿರ್ಬೋದು, ಆದರೆ ಅದನ್ನು ಸಾಧ್ಯ ಮಾಡೋದು ದೇವರು ನೀನು ಒಬ್ಬನೇ ಸ್ವಾಮಿ. ದೇವ, ಅದಕ್ಕೆ ನಿನ್ನ ನಾಮವನ್ನು ನಾವು ಕೊಂಡಾಡ್ತೇವೆ ಸ್ವಾಮಿ. ನೀನು ಹೌದು ಸ್ವಾಮಿ, ಮರಣವನ್ನು ಗೆದ್ದು ದೇವ, ಹೌದು ಕರ್ತನಪ್ಪ, ಇವತ್ತಿಗೂ ಸ್ವಾಮಿ ದೇವ ಜೀವಂತವಾಗಿರುವಂಥ ದೇವರು, ಇವತ್ತಿಗೂ ತನ್ನ ಮಕ್ಕಳನ್ನು ಸಂರಕ್ಷಿಸುವಂಥ ದೇವರು, ಇವತ್ತಿಗೂ ಕರ್ತನಪ್ಪ ಕಾಪಾಡಿಕೊಂಡು ಅದ್ಭುತ ಮಾಡೋದು ದೇವರು ಸ್ವಾಮಿ. ದೇವ, ನಿನ್ನ ನಾಮಕ್ಕೆ ಘನತೆ, ನಿನ್ನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಕೊನೆಯದಾಗಿ ಒಂದು ಭಯಭಕ್ತಿಯುಳ್ಳವರಾಗಿ ಯಥಾರ್ಥ ಹೃದಯದಲ್ಲಿ ನಾವು ನಿನ್ನ ಸೇವಿಸಲು 108 ಕಾರಣ. ಹೌದು, ನಾನು ಇವತ್ತು ಆತನ ಸೇವಿಸುವುದಾದರೆ, ನಾನು ಇವತ್ತು ಆತನನ್ನು ಪ್ರೀತಿಸುವುದಾದರೆ, ನಾನು ಇವತ್ತು ಆರಾಧನೆ ಮಾಡಿದ್ರೆ ಅದು ನನ್ನ ಯಾವುದೇ ಒಂದು ಹೌದು ಬಲದಲ್ಲ, ನನ್ನ ಯಾವುದೇ ಒಂದು ಶಕ್ತಿಯಲ್ಲ, ನನ್ನ ಯಾವುದೇ ಸಾಮರ್ಥ್ಯದಲ್ಲ, ಆತನು ಕೊಟ್ಟಂತ ಕೃಪೆ, ಆತನ ಕೃಪೆ, ಆತನ ಪ್ರೀತಿ, ಆತನ ಬಲಿದಾನ ನಾವು ಸ್ಮರಿಸಿಕೊಳ್ಬೇಕು. ಆತನ ಉಪಕಾರಕ್ಕೆ ಅದು ಕೊನೆಯೇ ಇಲ್ಲ. ನನ್ನ ಮೇಲಿಟ್ಟಿರುವಂತ ಒಂದು ಪ್ರೀತಿ ಇಟ್ಟಿದ್ದಾನೆ, ಆ ಒಂದು ಪ್ರೀತಿಯನ್ನು ಸ್ಮರಿಸಿಕೊಳ್ಬೇಕು ಈ ಸಮಯದಲ್ಲಿ. ಆತನು ಏನೆಲ್ಲ ನನಗೆ ಬಲಿದಾನವಾಗಿ ತ್ಯಾಗ ಮಾಡಿದ್ದಾನೆ ನಾವು ಸ್ಮರಿಸಿಕೊಳ್ಳುತ್ತಾ ನನ್ನ ಆಶೀರ್ವಾದಕ್ಕೆ, ನನ್ನ ಅಭಿವೃದ್ಧಿಗೆ ಆತನ ಕಾರಣ ಎಂಬುದು ಈ ಸಮಯದಲ್ಲಿ ಆತನ ನಾಮವನ್ನು ಕೊಂಡಾಡೋಣ. ನಿನ್ನ ಸೇವಿಸಲು 108 ಕಾರಣ, ಹಿಂಬಾಲಿಸಲು 1000 ಕಾರಣ. ನಿನ್ನ ಸೇವಿಸಲು 108 ಕಾರಣ, ಹಿಂಬಾಲಿಸಲು ನಿನ್ನ 1000 ಕಾರಣ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಆಶೀರ್ವಾದಕ್ಕೆ ನಂಬಿಕೆಯಲ್ಲಿ ಸಮಯದಲ್ಲಿ ಆರಾಧಿಸುವ ನನ್ನ ಆಶೀರ್ವಾದಕ್ಕೆ, ನನ್ನ ಅಭಿವೃದ್ಧಿಗೆ, ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಬಯಸದಷ್ಟು ಲೋಕವು ಇಲ್ಲವೇ ಇಲ್ಲ, ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ಮಾಡಿರುವೆ. ನನ್ನಿಂದ ಏನನ್ನು ಬಯಸದಷ್ಟು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡುತ್ತದೆ ದೇವರು, ಅದನ್ನು ಬಲಿದಾನವಾಗಿ
ನನಗೆ ಮಾಡಿರುವೆ. ಲೋಕವ ನಂಬದೆ, ಈ ಲೋಕವ ನಂಬದೆ ನಿನ್ನನೆ ನಂಬುವೆ. ನೀನೇ ನಂಬಿಗಸ್ತನು. ಈ ಲೋಕವ ನಂಬದೆ ನಿನ್ನನೆ ನಂಬುವೆ. ನೀನೇ ನಂಬಿಗಸ್ತನು. ನನ್ನೆಲ್ಲ ಆಶೀರ್ವಾದಕ್ಕೆ ಅಭಿವೃದ್ಧಿಗೂ ಆತನೇ ಕಾರಣ. ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಆದರೆ ತನ್ನ ಮಗನನ್ನು ಒಪ್ಪಿಸಿಕೊಟ್ಟ ದೇವರು ಆತನಾಗಿದ್ದಾನೆ. ಆತನೆಲ್ಲ ಮಾಡಿದ ಎಲ್ಲ ರೀತಿಯ ದೇವಾಲಯ ಸ್ವಾಮಿ ಆತನನ್ನು ನಡೆದ ರೀತಿಗಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆತನಿಗೆ ಆರಾಧನೆ, ಆತನಿಗೆ ಮಹಿಮೆ. ಹೌದು, ಆತನಿಗೊಬ್ಬನಿಗೆ ನನ್ನ ಆಶೀರ್ವಾದಕ್ಕೆ ಆತನ ಕಾರಣನಾಗಿದ್ದಾನೆ. ನನ್ನ ಅಭಿವೃದ್ಧಿಗೆ ಆತನ ಕಾರಣನಾಗಿದ್ದಾನೆ. ನನ್ನನ್ನು ಉನ್ನತಿಗೆ ತಂದದ್ದು ಆತನು, ನನ್ನನ್ನು ಬಿಡುಗಡೆ ಮಾಡಿದ್ದು ಆತನು, ನನ್ನ ಪಾಪವನ್ನು ಬಿಡುಗಡೆಗೊಳಿಸಿದ ಆತನು, ನನ್ನನ್ನು ಪರಿಶುದ್ಧ ಮಾಡಿ ದೇವರು ಆತನು, ಆತನ ಆತ್ಮ ಮುಖಾಂತರ ತುಂಬಿಸಿದ ಆತನು, ಆತನ ಪ್ರಸನ್ನತೆಯನ್ನು ತುಂಬಿಸಿದ ಆತನಾಗಿದ್ದಾನೆ. ಎಲ್ಲ ಆತನಿಗೆ ಘನತೆಯನ್ನು ಕೊಡುವ, ಆತನಿಗೆ ಮಹಿಮೆಯನ್ನು ಕೊಡುವ, ಆತನಿಗೆ ಕೃತಜ್ಞತೆಯನ್ನು ಕೊಡುವ ಎಲ್ಲ ಕಾರಣ, ಎಲ್ಲ ಕಾರ್ಯಕರ್ತರ ದೇವರು ಆತನೊಬ್ಬನಾಗಿದ್ದಾನೆ. ಅದು ಯೇಸುವೇ, ನೀನೊಬ್ಬನೇ ಕಾರಣವಾದ ದೇವರು ಸ್ವಾಮಿ. ಅದ್ಭುತವನ್ನು ಮಾಡುತ್ತೇವರು ಸ್ವಾಮಿ. ನಿನಗೊಬ್ಬನಿಗೆ ಮಹಿಮೆ. ಎಲ್ಲಾ ರೀತಿಯ ಬಾಂಡೇಜ್ಗಳು ಬ್ರೇಕ್ ಥ್ರೂ ಆಗಲಿ, ಎಲ್ಲಾ ರೀತಿಯ ಬಂಧನಗಳು ಬ್ರೇಕ್ ಥ್ರೂ ಆಗಲಿ, ಎಲ್ಲಾ ರೀತಿಯ ಅಡೆತಡೆಗಳು ಬ್ರೇಕ್ ಥ್ರೂ ಆಗಲಿ. ಯಾಕಂದ್ರೆ ಎಲ್ಲದಕ್ಕೂ ಕಾರಣ ನೀನು ಒಬ್ಬನೇ ಸ್ವಾಮಿ. ದೇವ ಬಿಡುಗಡೆ ಮಾಡೋ ದೇವರು, ಅದ್ಭುತ ಮಾಡೋ ದೇವರು, ಮಹಿಮೆಯಾಗಿ ಸ್ವಾಮಿ ದೇವ ನಡೆಸುವಂತ ದೇವರೇ, ನಿನಗೊಬ್ಬನಿಗೆ ಘನತೆ, ನಿನಗೊಬ್ಬನಿಗೆ ಮಹಿಮೆ, ನಿನಗೊಬ್ಬನಿಗೆ ಸ್ತೋತ್ರ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೀನಿ ಯೇಸುವಿನ ಮುದ್ದಾದ ಮೊದಲೇ ತಂದೆ. ಆಮೆನ್, ಆಮೆನ್, ಆಮೆನ್. ಓ ಜೀಸಸ್. ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತಾ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದುಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆಗಳು ಪುಸ್ತಕ, ಅದರಲ್ಲಿ 19ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಸಾಮ್ ಚಾಪ್ಟರ್ 19 ವರ್ಸ್ 14. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯ ಧ್ಯಾನವು ನಿನಗೆ ಸಮಪ್ರಕವಾಗಲಿ. ಪ್ರಿಯ ದಾವೀದನೇ, ನನ್ನ ಮಾತುಗಳು, ನನ್ನ ಹೃದಯ ಧ್ಯಾನ ನಿನಗೆ ಸಮಪ್ರಕಾರ. ಅದು ನನ್ನ ಮಾತುಗಳು.
ಹೇಗೆ ದೇವರಿಗೆ ಸಂಪರ್ಕ ಮಾಡವಾಗುವುದು ಅದರ ಅರ್ಥ ನೋಡೋಪ್ಪ. ಯಾಕಂದರೆ ನಿಮಗೆ ಆಶೀರ್ವಾದ ಬರಬೇಕಾದರೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾದರೆ, ನಿಮ್ಮೆಲ್ಲ ಕಷ್ಟದಿಂದ, ಸಮಸ್ಯೆಯಿಂದ, ರೋಗದಿಂದ, ಬಡತನದಿಂದ, ಕೊರತೆಯಿಂದ, ಸಾಲಿಂದ ಬಿಡುಗಡೆ ಆಗಬೇಕಾದ್ರೆ ನಿಮ್ಮ ಮಾತುಗಳು ಅತಿ ಅಗತ್ಯವಾಗಿವೆ. ನಿಮ್ಮ ಬಾಯ ಮಾತಿನಲ್ಲಿ ಜೀವ ಮಾತು ಮರಣ. ಅದೇ ದಾವಿದತೆ, ಯೆಹೋವನೇ ನನ್ನ ಶರಣನೇ, ನನ್ನ ಮಾತುಗಳು, ನನ್ನ ಧ್ಯಾನ ನಿನಗೆ ಸಮ. ನನ್ನ ಮಾತುಗಳು ಇದರ ಬಗ್ಗೆ ನಾವು ನೋಡೋಪ್ರೆ ಅದು ಫಸ್ಟ್ ಪಾಯಿಂಟ್. ಈಗ ನೋಡ್ತೇವೆ, ನಮ್ಮ ಬಾಯಿಯ ಮಾತುಗಳು ದೇವರಿಗೆ ಸಮರ್ಪಕವಾಗಿರಬೇಕು. ಮತ್ತೇನು ಬರೋ ಸುವಾರ್ತೆ 12ನೇ ಆದ್ಯದಲ್ಲಿ 34ರಿಂದ 37ನೇ ವಾಕ್ಯ ತನಕ. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಿಲಿ ಹೊರಡುವುದು. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಆ ಪರಿಸರ ಸರ್ಪ ಜಾತಿಯವರೇ, ನಿಮ್ಮ ಹೃದಯ ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ನಿಮಗೆ ಹೇಗಾದೀತು? ಹೃದಯ ತುಂಬಿರುವುದೇ ಬಾಯಿ. ಹಾಗಾದರೆ ನಿಮ್ಮ ಬಾಯಿ ಮಾತುಗಳು ದೇವರಿಗೆ ಸಮರ್ಪಣೆ ಆಗಬೇಕಾದರೆ ನಿಮ್ಮ ಹೃದಯದಲ್ಲಿ ಬರೇ ಯಾವಾಗಲೂ ದೇವರ ವಾಕ್ಯ ಓದಿ, ಕೇಳಿ, ಧ್ಯಾನ ಮಾಡಿ, ಜ್ಞಾಪಕದಲ್ಲಿ ಇಟ್ಟುಕೊಂಡರೆ ಮಾತ್ರವೇ ನಿಮ್ಮ ಬಾಯಿ ತಿರುವಾಗ ಹೃದಯದಲ್ಲಿದ್ದ ಅದೇ ವಾಕ್ಯಗಳು ನಿಮ್ಮ ಬಾಯಿಂದ ಬರುತ್ತವೆ. ಮತ್ತೆ ಯೇಸುಕ್ರಿಸ್ತನೇ, ಒಂದು ವೇಳೆ ಪ್ರೇರೆ ನೀವು ಯೇಸುಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳಿದಿಷ್ಟಂತಗೊಂಡಿದ್ದೀರಿ, ಸಭೆಗೆ ಹೋಗ್ತೀರಿ, ಅನೇಕ ವರ್ಷದಲ್ಲಿ ನೀವು ವಿಶ್ವಾಸಗಳಾಗಿದೆ, ಆದರೆ ನಿಮ್ಮಲ್ಲಿ ದೇವರ ವಾಕ್ಯ ಓದುವಂಥ, ವಾಕ್ಯ ಧ್ಯಾನ ಮಾಡುವಂಥ ಅಭ್ಯಾಸ ನಿಮಗೆ ಇಲ್ಲದಿದ್ದರೆ ಪ್ರೇರೆ ನಿಮ್ಮ ಬಾಯಿಂದ ಯಾವಾಗಲೂ ಕೆಟ್ಟ ಮಾತುಗಳಿಂದ ನಿಮ್ಮ ಹೃದಯ ಏನು ಕೆಟ್ಟದಿರುತ್ತೆ ಅದೇ ಕೆಟ್ಟ ಮಾತುಗಳು, ಬೈಗಳು, ಶಾಪಗಳು, ಕೋಪಗಳು ಬರ್ತವೆ. ಕಾರಣ ಎಂದರೆ ನಿಮ್ಮ ಹೃದಯದಲ್ಲಿ ಕೆಟ್ಟದಿದ್ದರೆ ಬಾಯಿಂದ ಅದೇ ಬರ್ತದೆ. ಆಗ ನಿಮ್ಮ ಹೃದಯದಲ್ಲಿ ವಾಕ್ಯ ತುಂಬಲ್ಪಟ್ಟರೆ ಒಳ್ಳೆಯದೇ ಬರ್ತದೆ ಎಂಬ ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ. ಮತ್ತು 30ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟ ವಸ್ತುವನ್ನು ತೆಗೆಯುತ್ತಾನೆ. ಇಲ್ಲಿ ಯೇಸು ಕ್ರಿಸ್ತನ ಬೊಕ್ಕಸ ಅಂದರೆ ನಿಮ್ಮ ಮನಸ್ಸು ಆಗಿದೆ ಪ್ರೆ. ಈಗ ನೀವು ನಿಜವಾಗಿ ಒಳ್ಳೆಯ ನಿಜವಾಗಿ ನೀವು ನಿಜವಾಗಿ ನೀವು ಹೇಳುವುದಾದರೆ ನಾನು ಯೇಸು ಕ್ರಿಸ್ತನವನು, ಯೇಸು ಭಕ್ತನು, ಯೇಸು ಶಿಷ್ಯನು, ದೇವರ ಮಗು ಹೇಳಿದ್ದಾರೆ, ನೀವು ತೋರಿಸಿಕೊಡುವುದು ಹೇಗೆಂದರೆ ನಿಮ್ಮ ಬಾಯಿ ಮಾತುಗಳಿಂದ. ನಿಮ್ಮ ಬಾಯಿ ಮಾತುಗಳಲ್ಲಿ ಕೆಟ್ಟ ಮಾತು, ಕೋಪಿಸೋ ಮಾತು, ದೂಷಿಸೋ ಮಾತು, ಹೊಲಸೋ ಮಾತು, ಕುಶದ ಮಾತು ಇದೆಲ್ಲ ಬಂದರೆ ಅದರ್ಥ ನಿಮ್ಮ ಒಳಗೆ ಒಳ್ಳೆಯಿಲ್ಲ, ನಿಮ್ಮ ಒಳಗೆ ದೇವರ ಆತ್ಮನು ವಾಸ ಮಾಡುವುದಿಲ್ಲ. ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುವುದಾದರೆ ದೇವರ ವಾಕ್ಯ ನಿಮ್ಮಲ್ಲಿ ಇರ್ತದೆ. ಆಗ ನೀವು ಒಳ್ಳೆಯ ಬೊಕ್ಕಸದಲ್ಲಿ ನಿಮ್ಮ ಮನಸ್ಸು ಎಂಬ ಒಳ್ಳೆಯ ಬೊಕ್ಕದಲ್ಲಿ ಹಗುರ ದೇವರ ವಾಕ್ಯವನ್ನು ತುಂಬಿಸಿದ ನಿಮಿತ್ತವೇ ನೀವು ಯಾವಾಗಲೂ ಮಾತನಾಡೋ ಒಳ್ಳೆಯ ವಸ್ತುವನ್ನೇ ಅಂದರೆ ಒಳ್ಳೆಯ ಅಂದರೆ ಇನ್ನೊಬ್ಬರ ಭಕ್ತಿ ಅಭಿವೃದ್ಧಿ ಉಂಟು ಮಾಡುವಂಥ ಮಾತನ್ನೇ ದೇವರಿಗೆ ಸಲ್ಲಿಸೋ ಸ್ತೋತ್ರ ಸ್ತುತಿಗಳು ನಿಮ್ಮಲ್ಲಿ ಬಾಯಿಂದ ಬರುತ್ತವೆ. ಅದು ಕೆಟ್ಟವನೆಂದರೆ ಏನು ಆಗ್ಬೋದು, ಎಷ್ಟು ನಂಬಿಕೆ ಇಡಬಹುದು, ನಿರ್ದೇಶಿಸಿಕೊಳ್ಳಬಹುದು, ಸಭೆಗೆ ಬರಬಹುದು. ಆದರೆ ದೇವರ ಕಡೆ ಓದುವಂಥ ಧ್ಯಾನಿಸುವಂಥ ಅಭ್ಯಾಸ ನಿಮ್ಮಲ್ಲಿ ಹೇಳಿದ್ದರೆ ನಿಮ್ಮ ಬೊಕ್ಕಸ ಕೆಟ್ಟದಾಗುತ್ತದೆ. ಅದರಲ್ಲಿ ಏನು ಇರ್ತದೋ ಕೆಟ್ಟ ಸಂಗತಿ ಅದೇ ನಿಮ್ಮ ಬಾಯಲ್ಲಿ ಬರ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ, ನಿಮಗೆ ಆಶೀರ್ವಾದ ಬೇಕಾ, ಕಷ್ಟದ ಬಿಡುಗಡೆ ಬರಬೇಕಾ, ಹಾಗಾದರೆ ನಿಮ್ಮ ಹೃದಯ ಒಳ್ಳೆಯ ಬೊಕ್ಕಸವನ್ನು ಮಾಡಬೇಕು ಎಂದು ಯೇಸು ಕ್ರಿಸ್ತನಲ್ಲಿ ಹೇಳುತ್ತಾನೆ. 36ನೇ ಮತ್ತು 37ನೇ ವಾಕ್ಯದಲ್ಲಿ ಇದಲ್ಲದೆ ನಾನು ನಿಮಗೆ ಹೇಳುವುದೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯವಿಷಯದಲ್ಲಿ ಉತ್ತರ ಕೊಡಬೇಕು. ಅದರ್ಥ ಸೊಲೊಮೋನ ಹೇಳ್ತಾನೆ, ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯದಲ್ಲಿ, ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ಜೀವನ ಮರಣಗಳು ನಾಳೆಗೆ ವಶವಾಗಿವೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸ್ತಾರೆ. ಅದರ್ಥ ನಿಮಗೆ ಪ್ರೇರೆ ಆಶೀರ್ವಾದ ಬೇಕಾ, ಬಿಡುಗಡೆ ಬೇಕಾ, ಪ್ರಾರ್ಥನೆ ಉತ್ತರ ಬೇಕಾ, ದೇವರ ನಿಮಗೆ ಸಂರಕ್ಷಣೆ ನಿಮಗೆ ಬೇಕಾ, ನಿಮ್ಮ ರೋಗಗಳು ಗುಣವಾಗಬೇಕಾ, ನಿಮ್ಮ ಜೊತೆ ಅದ್ಭುತ ಆಗಬೇಕಾ, ನಿಮ್ಮ ಕೊರತೆ ನೀಗಲು ಪಡಬೇಕಾ ಪ್ರೇರೆ ನಿಮ್ಮ ಬಾಯಿಯಿಂದ ಪ್ರತಿ ಸಲ ದೇವರ ವಾಕ್ಯದ ಮಾತನಾಡುವುದಾದರೆ ನೀವು ಮಾತನಾಡಿದ ಹಾಗೆ ಆಶೀರ್ವಾದವು ಬಿಡುಗಡೆ ನಿಮಗೆ ಬರ್ತದೆ. ಅದು ಬಿಟ್ಟುಕೊಂಡು ನೀವು ನಿಮ್ಮ ಪರಿಸ್ಥಿತಿ, ನಿಮ್ಮ ಬಡತನ, ಕೊರತೆ, ಡಾಕ್ಟರ್ ರಿಪೋರ್ಟು, ಸಾಲ, ಕಷ್ಟ ಅದೇ ಪದೇ ಪದೇ ಮಾತನಾಡಿದರೆ ನೀವು ಏನು ಮಾತನಾಡ್ತಿದ್ರೆ ನೀವು ಒಳ್ಳೆಯದನ್ನು ಮಾತನಾಡಿದ್ರೆ ಒಳ್ಳೆಯದು ಅಂದರೆ ನಿಮ್ಮ ಬಾಯಿಯ ಮಾತು ಒಂದು ಬೀಜಕ್ಕೆ ಹೋಲಿಕಾಗಿದೆ. ಆ ಬೀಜ ಬಿತ್ತಿದ್ರೆ ಅದೇ ಥರವಾಗಿ ಫಲ ಕೊಡ್ತದೆ. ನೀವು ಕೆಟ್ಟ ಬೀಜ, ಕೆಟ್ಟ ಮಾತು ಅದೇ ಥರ ಹೋಗಿ ಅದಕ್ಕೆ ಪ್ರೇರೆ ಅದೇ ನೀವು
ನಿಮ್ಮ ಇದರಲ್ಲಿ ನಾನು ನಿಮಗೆ ಹೇಳುವುದಿದೆ, ಮನಸ್ಸು ಸುಮ್ಮನೆ ಆಡುವ ಪ್ರತಿ ಮಾತು ವಿಷಯವಾಗಿ ನಾವು ಉತ್ತರಗಳನ್ನ ನೀವು ಸುಮ್ಮನೆ ಜೋಕ್ ಎಂಬುದಾಗಿ ಪ್ರೇರೆ ಮಾತನಾಡದೆ ಏನು ಮಾತನಾಡುತ್ತೀರೋ ಅತಿ ಜಾಗರೂಕತೆಯಿಂದ ನಿಮ್ಮ ಮಾತುಗಳು ದೇವರಿಗೆ ಮೆಚ್ಚಿಯಾಗಿರುತ್ತೆ ಮಾತನಾಡಿದರೆ ನೀವು ನ್ಯಾಯ ವಿಚಾರಣೆಗೆ ಒಳಪಡುವುದಿಲ್ಲ ಎಂದು ಯೇಸು ಕ್ರಿಸ್ತನು ಹೇಳ್ತಾನೆ. 30ನೇ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ಮಾತುಗಳಿಂದಲೇ ನೀತಿವಂತನ ತೀರ್ಪು ಹೊಂದಿವೆ, ನಿನ್ನ ಮಾತುಗಳಿಂದ ಅಪರಾಧ ತೀರ್ಪು ಹೊಂದಿವೆ. ನಿಮ್ಮ ಮಾತು ಅಲ್ಲಿ ಗೊತ್ತಾಗುತ್ತೆ ನೀವು ನೀತಿವಂತರು, ಅಪರಾಧ ನಿಮ್ಮ ಮಾತಿನಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ದಾವೀದನು ಹೇಳ್ತಾನೆ, ನನ್ನ ಹೃದಯದ ಧ್ಯಾನವು ನನ್ನ ಬಾಯ ಮಾತುಗಳು ನೆನಪರಿ ಆಗದೆ. ನಿಮ್ಮ ಪ್ರಾರ್ಥನೆಗೆ ಇವತ್ತು ಅನೇಕರು ನೀವು ತುಂಬ ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ಆದರೂ ನಿಮಗೆ ಆಶೀರ್ವಾದ ಬರಲಿಲ್ಲ. ಕಾರಣ ಇವತ್ತು ನಿಮ್ಮ ಬಾಯಿ ಮಾತನ್ನು ಪರೀಕ್ಷೆ ಮಾಡಿರಿ. ನಿಮ್ಮ ಬಾಯಿ ಮಾತಿನಲ್ಲಿ ನೀವು ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಸಮಸ್ಯೆಯನ್ನು, ಕಷ್ಟವನ್ನು, ದುಃಖವನ್ನು, ರೋಗವನ್ನು, ಬಡತನವನ್ನು ಪದೇ ಪದೇ ಮಾತನಾಡಿದರೆ ನಿಮ್ಮ ಪ್ರಾರ್ಥನೆಗೆ ಅದು ಅಡ್ಡಿಯಾಗ್ತದೆ. ಅದಕ್ಕೆ ಬದಲಾಗಿ ನೀವು ಪ್ರಾರ್ಥನೆ ಮಾಡಿದ ನಂತರ ನಂಬಿಕೆಯಿಂದ ಉತ್ತರ ಬರೋ ತನಕ ನಮ್ಮ ಪ್ರಾರ್ಥನೆ ಉತ್ತರವನ್ನೇ ಅಥವಾ ನೀವು ಉಪಯೋಗ ಮಾಡಿದ ವಾಗ್ದಾನವನ್ನೇ ಮಾತನಾಡ್ತೀರಿ. ಆಗ ನೀವು ಮಾತನಾಡಿದ ಹಾಗೆ ಆಶೀರ್ವಾದ, ಶುಭ, ಕೃಪೆ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತವೆ. ಪ್ರೇರೆ ಇನ್ನೊಂದು ದರ್ಶನ ಅಂತ ನೋಡ್ತೇವೆ. ಮಾರ್ಕನ ಬರೆಸುವಾರ್ತೆ 11ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಒಂದು ದೇವರು ನಂಬಿರಿ, ಅದು ನಿಮಗೆ ಸಿಕ್ಕುವುದು ನಿಮಗೆ ಹೇಳುತ್ತೇನೆ. ಇಲ್ಲಿ ಅತಿ ಸ್ಪಷ್ಟತಾನೆ ಶಿಷ್ಯರಿಗೆ, ನೀವು ಈ ಬೆಟ್ಟಕ್ಕೆ ಅಂದರೆ ತಪ್ಪರೆ ಸೈತಾನನು ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟ, ಶೋಧನೆ, ಬಡತನ, ಕೊರತೆ, ಸಾಲ ಬೆಟ್ಟ ತಂದು ಇಡುತ್ತಾನೆ. ಆಗ ಆ ಬೆಟ್ಟ ತಂದಿಡುವಾಗ ಆ ಬೆಟ್ಟ ನೋಡಿಕೊಂಡು ಆ ಬೆಟ್ಟವನ್ನು, ಆ ಕಷ್ಟವನ್ನು, ಸಮಸ್ಯೆಯನ್ನು, ಬಡತನವನ್ನು, ಕೊರತೆಯನ್ನು, ಸಾಲವನ್ನು ಮಾತನಾಡಿದೆ ಆ ಬೆಟ್ಟಕ್ಕೆ ಅಂದರೆ ಆ ನಿಮ್ಮ ಸಮಸ್ಯೆಗೆ ದೇವರ ವಾಕ್ಯವನ್ನು ಹುಡುಕಿರಿ. ಅದಕ್ಕೆ ತಕ್ಕದ ದೇವರ ವಾಕ್ಯದಲ್ಲಿ 7700 ವಾಗ್ದಾನಗಳು ಉಂಟು ಇಡೀ ಬೈಬಲಲ್ಲಿ. ನಿಮಗೆ ಸರಿಯಾದ ಅದಕ್ಕೆ ವಾಗ್ದಾನ ತಗೊಂಡು ಪದೇ ಪದೇ ನಿಮ್ಮ ಸಮಸ್ಯೆಗೆ ಮಾತನಾಡುತ್ತಾ ಇರಬೇಕು. ಎಕ್ಸಾಂಪಲ್, ಈಗ ನಿಮಗೆ ಡಾಕ್ಟರ್ ರಿಪೋರ್ಟ್ ಪ್ರಕಾರ ನಿಮಗೆ ಕಾಯಿಲೆ ಉಂಟು ಡಾಕ್ಟರ್ ಹೇಳ್ತಾರೆ, ನೀವು ಮೆಡಿಸಿನ್ ಮಾಡ್ತೀರಿ, ಮೆಡಿಸಿನ್ ಮಾಡಿ ತೊಂದರೆ ಇಲ್ಲ. ಅದೇ ಮೆಡಿಸಿನ್ ಜೊತೆಯಲ್ಲಿ ನೀವು ಮಾತನಾಡಬೇಕು. ಯೇಸು ಕ್ರಿಸ್ತನ ಬಾಸುಡಿಗಳಿಂದ ನನ್ನ ರೋಗವನ್ನು ಪದೇ ಪದೇ ದಿನಕ್ಕೆ 3 ಸಲ ಮೆಡಿಸಿನ್ 3 ಸಲ ಮಾತನಾಡಿ ಯೇಸು ಕ್ರಿಸ್ತ ಬಾಸು ನಾನು ಗುಣವಾಗಿದ್ದೇನೆ. ಎಷ್ಟು ಸಲ ದೇವರ ವಾಗ್ದಾನ ಮಾತನಾಡಿ ಆ ವಾಗ್ದಾನ ಪ್ರೇರೆ ಅದು ನೀವು ಮಾತಿನ ಹಾಗೆ ಕೆಲವು ದಿವಸ ನಂತರ ಕೂಡಲೇ ನಿಮಗೆ ಅದರ ಉತ್ತರ ಬರೆದಿದ್ದರೂ ಸಹ ಪದೇ ಪದೇ ಮಾತನಾಡುತ್ತಾ ಇರುವುದೇ ಒಂದು ದಿನ ಆ ಮಾತು ನಿಮ್ಮ ಕಾರ್ಯವಾಗಿಕೊಂಡು ಡಾಕ್ಟರ್ ಮದ್ದು ಕಾರ್ಯವಾಗಿ ನಿಮ್ಮ ರೋಗಗಳು ಗುಣವಾಗ್ತವೆ, ನಿಮ್ಮ ಬಡತನವು ಹೋಗ್ತದೆ. ಅದರ ಬಿಟ್ಟು ನೀವು ಪದೇ ಪದೇ ನಕಾರಾತ್ಮಕ ಮಾತನಾಡಿದರೆ ನಿಮ್ಮ ಬೆಟ್ಟ ದೊಡ್ಡದಾಗ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ನಿಮ್ಮ ಶಿಷ್ಯರೇ, ನೀವು ಈ ಬೆಟ್ಟ ಆಗದೆ ನಿಮ್ಮ ಸಮಸ್ಯೆ ಬೆಟ್ಟಕ್ಕೆ ನೀವು ನಿಮ್ಮ ಬಾಯಿ ಮಾತುಗಳಿಂದ ವಾಗ್ದಾನ ಮಾತಲಿಕ್ಕೆ ಅಭ್ಯಾಸ ಮಾಡಬೇಕೆಂಬುದೇ ಯೇಸು ಕ್ರಿಸ್ತನ ಶಿಷ್ಯ ಹೇಳ್ತಾನೆ. ಆಗ ನಿಮ್ಮ ಎಂಥ ಬೆಟ್ಟಗಳು ಬಂದರು, ಎಂಥ ಸಮಯ ಅದು ಹೋಗುತ್ತದೆ ಮತ್ತು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಅಥವಾ ಪ್ರಾರ್ಥನೆ ಬರ್ತದೆ ಎಂಬುದರಲ್ಲಿ ಯೇಸು ಕ್ರಿಸ್ತನ ಶಿಷ್ಯ ಹೇಳ್ತಾನೆ. ಮತ್ತು 20ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನೇ, ನೀವು ಏನು ಪ್ರಾರ್ಥನೆ ಮಾಡಿದ್ದೀರೋ ಪ್ರಾರ್ಥನೆ ಮಾಡಿದ ಕೂಡಲೇ ನಂಬಬೇಕು. ಉತ್ತರ ಬರೋ ತನಕ ಪ್ರಾರ್ಥನೆ ಮಾಡ್ತಿರುವಾಗ ಅದರ ಜೊತೆ ಸ್ತೋತ್ರ ಮಾಡಬೇಕು. ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ. ಅದು ಮಾಡುವಾಗ ಅಂದರೆ ಆ ನಿಮ್ಮ ಅರಿಕೆ ಮಾಡಿದಾಗೆ ಪ್ರಾರ್ಥನೆ ಸಮ ಕೆಲವರು ಮಾಡ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ ದೊಡ್ಡ ಅದ್ಭುತಕ್ಕಾಗಿ, ಅದರ ಪ್ರಾರ್ಥನೆ ಆದ ಕೂಡಲೇ ಬರಲಿಲ್ಲ ಆಶೀರ್ವಾದ, ಇಮ್ಮಿಡಿಯೇಟ್ ಏನು ಮಾಡಿದೆ ನಕಲ ಹಾಗೆ ಮಾಡಬಾರ್ದು. ನೀವು ಏನು ಪ್ರಾರ್ಥನೆ ಮಾಡ್ತಾರೋ ನಂಬಿರಿ, ದೇವರ ಚಿತ್ತ ಪ್ರಕಾರ ಏನು ಪ್ರಾರ್ಥನೆ ಮಾಡ್ತಾರೋ ಅದೇ ಉತ್ತರ ಕೊಟ್ಟು ನಂಬಿಕೆ ಮಾಡಿ ಉತ್ತರ ಬರೋದಾಗ ನಂಬಿಕೆಯಲ್ಲೇ ಮಾತನಾಡಬೇಕು, ಪ್ರಾರ್ಥನೆ ಮಾಡಿ. ಆವಾಗ ನಿಮ್ಮ ಬಾಯ ಮಾತುಗಳು, ಅರಿಕೆ ಮಾಡೋ ವಾಗ್ದಾನಗಳು, ಪ್ರಾರ್ಥನೆ ಉತ್ತರವು ಒಂದಕ್ಕೊಂದು ಸಮವಾಗಿ ಇಮ್ಮಿಡಿಯೇಟ್ ಸ್ವಲ್ಪ ದಿವಸದಲ್ಲಿ ದೇವರ ಆಶೀರ್ವಾದ ಮಿರಾಕಲ್ ಅನುಭವ ಮಾಡಲಿ ಸಾಧ್ಯ. ಅದಕ್ಕೆ ಯಾವುದೇ ನನ್ನ ಬಾಹ್ಯ ಮಾತುಗಳು ದೇವರೇ ಸಮರ್ಪಣ ಆಗಬೇಕು ಎಂದು ಅಲ್ಲಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 29ರಿಂದ 32ನೇ ವಾಕ್ಯ. ನಿಮ್ಮ ಬಾಯಿಯಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವರ ಹಿತಕ್ಕಾಗಿ ಅದನ್ನು ಆಡಿರಿ. ಅಪ್ಪ ಹೇಳ್ತಾನೆ, ನಿಮ್ಮ ಬಾಯಿನ ಕೆಟ್ಟ ಮಾತು ಎಂದಿಗೂ ನೀವು ಕೆಟ್ಟ ಮಾತು ಬರಬಾರದು ಎಂದು ಅಪ್ಪಸ್ ಹೇಳ್ತಾನೆ. ಅದಕ್ಕೆ ಬದಲಾಗಿ ನೀವು ಮಾತನಾಡಿದರೆ ಇನ್ನೊಬ್ಬರ ಭಕ್ತಿ ಅಭಿವೃದ್ಧಿ ಮಾಡುವಂಥ ಕಾಲೋಚಿತ ಮಾತು ಇದ್ದರೆ ಕೇಳುವುದಕ್ಕಾಗಿ ಅದನ್ನು ಆಡಿ. ಯಾಕಂದರೆ ನಿಮ್ಮ ಮಾತುಗಳು ಇನ್ನೊಬ್ಬರು ಕೇಳುವಾಗ ಆ ಮಾತಿನಲ್ಲಿ ನಿರಾಶಿದ್ದವರು, ಚಿಂತೆಯಲ್ಲಿದ್ದವರು,
ದುಃಖದಿದ್ದವರಿಗೆ ಚೈತನ್ಯ ಆಗಬೇಕಾದರೆ ನಿಮ್ಮ ಮಾತಿನಲ್ಲಿ ಶಕ್ತಿ ಉಂಟು ಪ್ರಿಯರೇ. ನಿಮ್ಮ ಮಾತಿನಲ್ಲಿ ನೀವು ಒಬ್ಬರು ಕಷ್ಟದಲ್ಲಿ ಬಿದ್ದಿರುವಾಗ, ರೋಗದಲ್ಲಿ ಬಿದ್ದಿರುವಾಗ, ಚಿಂತೆಯಲ್ಲಿ ಮುಳುಗಿರುವಾಗ, ಭಯದಲ್ಲಿ ಮುಳುಗಿರುವಾಗ, ನಿರಾಸೆಯಲ್ಲಿ ಮುಳುಗಿರುವಾಗ, ಮಾನಸಿಕ ಖಿನ್ನತೆ ಮುಳುಗಿರುವಾಗ ಆ ಸಹೋದರನಿಗೆ ಅಥವಾ ಆ ಸಹೋದರಿಗೆ ಅಥವಾ ಆ ವ್ಯಕ್ತಿಗೆ ನೀವು ನಿಮ್ಮ ಬಾಯಿ ಮಾತಿನಿಂದ ಅವನ ಭಕ್ತಿ ಅಭಿವೃದ್ಧಿ ಮಾತು ಪದೇ ಪದೇ ಮಾತನಾಡದಿದ್ದರೆ ಅವನ ಭಕ್ತಿ ಅಭಿವೃದ್ಧಿ, ಅವನ ನಂಬಿಕೆ ಬರ್ತದೆ. ಅದೇ ಬದಲಾಗಿ ಅವನಿಗೆ ಕಷ್ಟ ಬರುವಾಗ ಅವನು ಇನ್ನೂ ನಕಾರಾತ್ಮಕ ಮಾತನಾಡಿದ್ರೆ ಅವನ ಕಷ್ಟ ಇನ್ನೂ ಜಾಸ್ತಿ ಆಗ್ತದೆ. ಅದಕ್ಕೆ ವಾಪಸ್ ಬರ್ತದೆ, ನಿಮ್ಮ ಬಾಯಿಯಿಂದ ಯಾವ ಕೆಟ್ಟ ಮಾತು ಬರದೆ ಯಾವಾಗಲೂ ಇನ್ನವರ ಭಕ್ತಿ ವೃದ್ಧಿ ಮಾಡುವಂಥ ಕಾಲದ ಮಾತಿದ್ದರೆ ಮಾತ್ರ ಅದು ಮಾತನಾಡಬೇಕು ಎಂದು ಹೇಳ್ತಾನೆ. ಮತ್ತು 30ನೇ ವಾಕ್ಯ ಹೇಳ್ತಾನೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ದೆ ಹೊಂದಿದ್ದೀರಲ್ಲ. ಪ್ರಿಯರೇ, ಯಾವಾಗ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡ್ತೀರೋ ಆವಾಗ ದೇವರ ಪವಿತ್ರ ಆತ್ಮನು ನಿಮ್ಮ ಆತ್ಮದಲ್ಲಿ ಬಂದು ವಾಸ ಮಾಡ್ತಾನೆ. ಅದಕ್ಕೆ ಚಿಹ್ನೆ ಎಂದರೆ ದೇವರ ಆತ್ಮನು ನಿಮಗೆ ಅಪ್ಪ ತಂದೆ ಎಂದು ಕೂಗುವಂತೆ ನಿಮಗೆ ಆತನ ಶಕ್ತಿ ಕೊಡುತ್ತಾನೆ. ಅದರ್ಥ ಪವಿತ್ರ ಆತ್ಮನು ಯೇಸು ಮಾಡುವಾಗ ನಿಮ್ಮ ಆತ್ಮ ಬಂದು ವಾಸ ಮಾಡ್ತಾನೆ ಮತ್ತು ನಿಮ್ಮ ಆತ್ಮನ ಆತನು ಮುದ್ರೆ ಹಾಕ್ತಾನೆ ಯಾರು ನೀರಿನ ದೇಶ ಕೊಡ್ತಾರೋ. ಮತ್ತು ಆ ಪವಿತ್ರಾತ್ಮ ಪ್ರಿಯ ನಿಮಗೆ ದಿನಾಲು ನೀವು ವಿದ್ಯೆ ಆಗೋದರೆ ಅದನ್ನು ನಿಮಗೆ ಪರಲೋಕದ ಮಾರ್ಗಕ್ಕೆ ನಡೆಸ್ತಾನೆ ಮತ್ತು ನಿಮಗೆ ಪರಲೋಕಕ್ಕೆ ಅವನು ತೆಗೆದುಕೊಂಡು ಹೋಗ್ತಾನೆ. ಇದಕ್ಕೆ ವಾಪಸ್ ಬಂದರೆ ಆ ಪವಿತ್ರಾತ್ಮನು ದುಃಖಪಡಿಸಬಾರದು. ಪ್ರಿಯ, ಯಾವಾಗ ನೀವು ಪವಿತ್ರಾತ್ಮನಿಗೆ ಅವಿಧರಾಗ್ತಿರೋ, ಪವಿತ್ರಾತ್ಮನ ವಾಕ್ಯ ಯಾವುದು ಆಗ ಆತನ ದುಃಖವಾಗ್ತದೆ. ಕೆಟ್ಟ ಮಾತನಾಡ್ತಿರೋ ಪವಿತ್ರ, ಅದಕ್ಕೆ ಅಂಥ ಮಾತುಗಳನ್ನು ಮಾತನಾಡಬಾರದು ವಾಪಸ್ ಹೇಳ್ತಾನೆ. ಅದಕ್ಕೆ ಆತ ಹೇಳ್ತಾನೆ 31ನೇ ವಾಕ್ಯದಲ್ಲಿ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಇಲ್ಲಪ್ಪ ಹೇಳ್ತಾನೆ, ಪವಿತ್ರಾತ್ಮನಿಗೆ ದುಃಖ ತರುವುದು ಯಾವುದಂದರೆ ನಿಮ್ಮ ಹೃದಯದಲ್ಲಿ ದ್ವೇಷ ತುಂಬಿಟ್ಟಿದ್ರೆ ಆ ದ್ವೇಷ, ಆ ಕೋಪ, ಕ್ರೋಧ, ಕಲಹ, ಬಾಯಿಂದ ಬರುವ ಕೆಟ್ಟ ಭಾಷೆ, ಈ ಎಲ್ಲ ಗುಣಗಳು, ಈ ಎಲ್ಲ ಮಾತುಗಳು ಪ್ರಿಯರೇ ಪವಿತ್ರಾತ್ಮನ ಮನಸ್ಸನ್ನು ನೋವು ಮಾಡ್ತವೆ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಪವಿತ್ರಾತ್ಮ ನಿಮ್ಮೊಳಗೆ ಇದ್ದಾನೆ ನಂಬಿರಿ, ಆತನು ನಿಮ್ಮ ಮುದ್ರೆ ಹಾಕಿದೆ. ಆ ಪವಿತ್ರಾತ್ಮ ದುಃಖ ಕೊಡುವಂಥ ಈ ಮಾತುಗಳನ್ನು ಬಿಟ್ಟು ಬಿಡಬೇಕು. ಅದೇ ಬದಲಾಗಿ ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಮಾತನಾಡಬೇಕು. ಇನ್ನವರ ಭಕ್ತಿ ಅಭಿವೃದ್ಧಿಯನ್ನು ಮಾತನಾಡಬೇಕು. ಯಾವ ದೇವರಿಗೆ ಸ್ತುತಿ ಸ್ತೋತ್ರ ಎಂಬ ಎಷ್ಟು ಸಮರ್ಪಿಸುವವರಾಗಬೇಕು. ಆಗ ಪವಿತ್ರಾತ್ಮನಿಗೆ ದುಃಖ ಆಗುವುದಿಲ್ಲ. ಅದಕ್ಕೆ ದಾವೀದನು ಹೇಳ್ತಾನೆ, ಅದು ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ. ಅದಕ್ಕೆ ಹೇಳ್ತಾನೆ, ನನ್ನ ಬಾಯ ಮಾತುಗಳು ನಿನಗೆ ಅಂದರೆ ಅದರ್ಥ ನಿಮ್ಮ ಬಾಯ ಮಾತು. ಪ್ರತಿ ಸಲ ಪ್ರಿಯರೇ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ನಾಲಿಗೆಯನ್ನು ಯೇಸುವಿನ ಒಡೆತನ ಅಧೀನ ಮಾಡಿರಿ. ಪ್ರಿಯರೇ, ದೇವರ ಬೇಡ್ರಿ, ದೇವ ಈ ನಾಲಿಗೆ ನನಗೆ ಪಾಪ ಮಾಡಲಿಕ್ಕೆ ಬಿಡಬೇಡ ಎಂಬುದೇ ಪ್ರಾರ್ಥನೆ ಮಾಡಿರಿ. ಮತ್ತು ಅನ್ಯ ಭಾಷೆ ಗಿಫ್ಟ್ ಇರಿದರೆ ದಿನಾಳು 1 ಗಂಟೆ ಆದರೂ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮ ನಿಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಪ್ಪಿಸ್ಕೊಡಿರಿ. ಆಗ ನಿಮ್ಮ ನಾಲಿಗೆಯಲ್ಲಿ ಕೆಟ್ಟ ಮಾತಲ್ಲಿ ದೇವರ ಆತ್ಮನ ಅಡ್ಡಿ ಮಾಡ್ತಾನೆ. ಒಂದೇ ನಿಮ್ಮಲ್ಲಿ ವ್ಯಕ್ತಿಗತ ಪ್ರಾರ್ಥನೆ ಇಲ್ಲ, ಆ ಸಮರ್ಪಣೆ ಇಲ್ಲ ಪ್ರಿಯರೇ. ಆಗ ನಿಮ್ಮ ಬಾಯಿ ಸಹಿತ ಉಪಯೋಗ ಮಾಡಿ ಎಷ್ಟನ್ನು ಪ್ರಾರ್ಥನೆ ಮಾಡ್ಬೋದು. ಆದರೆ ಪ್ರಾರ್ಥನೆ ಮಾಡುವಾಗ ಮಾತ್ರ ನೀವು ಪ್ರಾರ್ಥನೆ ಮಾಡ್ತೀರಿ ಭಕ್ತಿವಂತರ. ಆದ ನಂತರ ನೀವು ಕೆಟ್ಟ ಮಾತನಾಡಿದರೆ, ಒಬ್ಬರೊಬ್ಬರನ್ನು ದೂರಿದರೆ, ಒಬ್ಬರೊಬ್ಬರಿಗೆ ತೀರ್ಪು ಮಾಡಿದರೆ ಪ್ರಿಯ, ಇದೆಲ್ಲ ಸ್ವಭಾವ ಪ್ರಿಯ. ಈ ಎಲ್ಲ ಮಾತುಗಳು ಪವಿತ್ರ ದುಃಖ ತರುತ್ತವೆ ಎಂಬುದೇ ಅಪೊಸ್ತಲನು ಇಲ್ಲಿ ಹೇಳುತ್ತಾನೆ ಪ್ರಿಯ. ಅದಕ್ಕೆ ಎಂದಿಗೂ ಪವಿತ್ರ ದುಃಖ ತರಬಾರ್ದು. ಯಾಕಂದರೆ ಪವಿತ್ರಾತ್ಮನು ನಿಮಗೆ ಕಡೆ ತನಕ ಪರಲೋಕಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಆತನು ಮುದ್ರೆ ಹಾಕಿದ್ದಾನೆ, ನಿಮ್ಮಲ್ಲಿ ಆತನು ವಾಸ ಮಾಡಿದೆ. ಅದೇ ಆತನನ್ನು ದುಃಖ ಕೊಡಬಾರ್ದು ಎಂದು ಅಪೊಸ್ತಲನು ಹೇಳುತ್ತಾನೆ. ನಿಮಗೆ ಪ್ರಾರ್ಥನೆ ಉತ್ತರವು, ಬಿಡುಗಡೆಯು, ಸಂರಕ್ಷಣೆಯು, ನಿತ್ಯ ಜೀವ ಅಲ್ಲಿ ಆಗಬೇಕಾದರೆ 30ನೇ ವಾಕ್ಯ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಶ್ರಮಿಸುವವರಾಗಿ. ಅದಕ್ಕೆ ಬದಲಾವಣೆ ಮಾಡಿ ಒಬ್ಬರೊಬ್ಬರಿಗೆ ಎಷ್ಟು ನಿಮ್ಮಿಂದ ಸಾಧ್ಯವಾದ ಉಪಕಾರ ಮಾಡಿ ಅಷ್ಟು ಉಪಕಾರ ಮಾಡುವವರು, ಕರುಣೆಯುಳ್ಳವರು ಮತ್ತು ಶ್ರಮಿಸುವವರು ಆಗಬೇಕು ಎಂಬುದರಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ. ಮತ್ತು 5ನೇ ಅಧ್ಯಾಯದಲ್ಲಿ 1 ಮತ್ತು 1 ಮತ್ತು 4ನೇ ವಾಕ್ಯ, ದೇವರು ನಿಮಗೆ ಕ್ರಿಸ್ತನಲ್ಲಿ ಶ್ರಮಿಸಿದಾನಲ್ಲ, ಆದ್ದರಿಂದ ದೇವರ ಪ್ರಿಯದ ಮಕ್ಕಳಿಗೆ ತಕ್ಕ ಹಾಗೆ ಆತನ ಅನುಸರಿಸರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಅಪೊಸ್ತಲನು ಹೇಳ್ತಾನೆ, ಯೇಸು ಕ್ರಿಸ್ತನು ಹೇಗೆ ತನ್ನ ಶತ್ರುಗಳನ್ನು ಮನಪೂರ್ವಕ ಶ್ರಮಿಸಿ, ಅದೇ ರೀತಿ ನೀವು ನಿಮ್ಮ ವೇರಿಗಳನ್ನು ಮನಪೂರ್ವಕ ಶ್ರಮಿಸುವವರಾಗಬೇಕು ಮತ್ತು ಪ್ರೀತಿಯನ್ನು ಅಭ್ಯಾಸ ಮಾಡುವವರಾಗಬೇಕು. ಇದು ದೇವರಿಗೆ ಮೆಚ್ಚುತ್ತದೆ. ಮತ್ತು 4ನೇ ವಾಕ್ಯದಲ್ಲಿ ಉಂಟು, ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚುದೇ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳು ಬಿಟ್ಟು ದೇವರಿಗೆ ಉಪಕಾರ ಸುದ್ದಿ ಮಾಡುವುದು ಉತ್ತಮ. ಪ್ರೇಮ ನಿಮ್ಮ ಬಾಯಿ ಮಾತುಗಳು ಅತಿ ಇಂಪಾರ್ಟೆಂಟ್. ನಿಮ್ಮ ಮಾತಿನಲ್ಲಿ ನಿಮ್ಮ ಮಾತು ಹೊಲಸು ಮಾತು, ಹುಚ್ಚು ಮಾತು, ಕುಸಿದ ಮಾತು ಬರದಂತೆ
ನೀವು ಜಾಗೃತರಾಗಬೇಕು. ಅದೇ ಬದಲಾಗಿ ನಿಮ್ಮ ಬಾಯಿಂದಾಗಲಿ ದೇವರು ಉಪಕಾರಸ್ತುತಿ ಮಾಡಬೇಕು. ಅದು ದೇವರಿಗೆ ಮೆಚ್ಚುತ್ತದೆ. ಆಗ ದೇವರ ಆಶೀರ್ವಾದ ಬಿಡುಗಡೆ ಪ್ರಾರ್ಥನೆ ಬರ್ತದೆ ಎಂಬುದಾಗಲಿ ಅಪ್ಪದ ಪೌಲನು ಎಫೆಸದವರಿಗೆ ವಿಶ್ವಾಸದಲ್ಲಿ ಹೇಳುತ್ತಾನೆ ಪ್ರಿಯರೇ. ಅದೇ ರೀತಿಯಲ್ಲಿ ಇನ್ನೊಂದು ವಾಕ್ಯ ನೋಡುತ್ತೇವೆ ನಾವು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಸದ್ಭಕ್ತನಿಂದಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಇಲ್ಲಿ ಯಾಕೆ ಮಾಡ್ತೀವಿ, ನೀವು ಒಂದು ವೇಳೆ ನಾನು ಸದ್ಭಕ್ತನು, ನಾನು ಭಕ್ತಿವಂತನು, ನೀತಿವಂತನು ಹೇಳುವುದಾದರೆ ನಿಮ್ಮ ನಾಲಿಗೆಯನ್ನು ಕಡಿವನ್ನು ಹಾಕಿಕೊಳ್ಳಬೇಕು. ಆವಾಗ ನೀವು ಭಕ್ತಿವಂತರು ತೋರಲ್ಪಡುತ್ತೀರಿ. ಒಂದು ವೇಳೆ ನೀವು ಬಾಯಲ್ಲಿ ಹೇಳಬಹುದು ನಾನು ಭಕ್ತಿವಂತನು, ಸೊ ಆದರೆ ನಿಮ್ಮ ನಾಲಿಗೆ ಕಡಿವನ್ನು ಇಲ್ಲದರೆ ಯಾಕಂದರೆ ನಿಮ್ಮ ಭಕ್ತಿಯು ನಿಷ್ಪ್ರಯೋಜನ ಆಗ್ತೀವಿ. ಅನೇಕರು ಯಾಕೆ ಪ್ರಿಯರಾತ್ಮನ ಅನೇಕರು ಪ್ರಾರ್ಥನೆ ಮಾಡಿದರೂ ಉತ್ತರ ಬರಲಿಲ್ಲ ಎಂಬುದಾಗಿ ನಿರಾಸೆಗೊಂಡಿದ್ದಾರೆ ಎಂಬ ದೇವರಾತ್ಮನು ತೋರಿಸ್ತಾ ಇದ್ದಾನೆ. ಯಾಕೆ ನಿಮಗೆ ನಿರಾಸೆಗಳು ಬರುವುದು? ಯಾಕೆ ನಿಮಗೆ ಚಿಂತೆ ಬರುವುದು? ಯಾಕೆ ಭಯ? ಯಾಕೆಂದರೆ ನಿಮ್ಮ ನಾಲಿಗೆಗೆ ಕಡಿವನ್ನು ಹಾಕದಿದ್ದರೆ ನಿಮ್ಮ ಭಕ್ತಿಯು ದೇವರಿಗೆ ಮೆಚ್ಚುವುದಿಲ್ಲ. ನಿಮ್ಮ ಭಕ್ತಿಯು, ನಿಮ್ಮ ಪ್ರಾರ್ಥನೆಯು, ನೀವು ಕೊಡುವ ದಶಮ ಕಾಣಿಕೆಗಳು, ನೀವು ಮಾಡೋ ಸೇವೆಯು ದೇವರ ಮೆಚ್ಚುಗೆ ಆಗಬೇಕಾದರೆ ನಿಮ್ಮ ನಾಲಿಗೆ ಕಡಿವನ್ನು ಹಾಕಬೇಕು ಎಂಬುದಾಗಿ ಯಾಕೋಬನು ಹೇಳ್ತಾರೆ. ಅಂಥವರ ಭಕ್ತಿ ದೇವರು ಮೆಚ್ಚುತ್ತಾನೆ ಎಂಬುದಾಗಿ ಇನ್ನೊಂದು ವಾಕ್ಯ ನೋಡ್ತೇವೆ. ಯಾಕೋಬ 4:11-12 ವಾಕ್ಯ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನೋ ತನ್ನ ಸಹೋದರನನ್ನು ನಿಂದಿಸಿದರೆ, ಆತನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನ ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿಯೇ ಎನಿಸಿಕೊಳ್ಳುವಿಯೇ ಹೊರತು ಅದನ್ನು ಅನುಸರಿಸುವನಲ್ಲ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಈಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡಿದ್ರೆ ನೀನು ಯಾರು? ಇಲ್ಲ ಅಕ್ಕಮನ ತೀರ್ಪುಪಡಿಸದೆ ನೀವು ಪ್ರೇರೆ ನಿಮ್ಮ ಸಹೋದರ ಸಹೋದರಿಯನ್ನು, ನಿಮ್ಮ ಸಭಾಪಾಲಕರನ್ನು, ಪ್ರೇರೆ ನಿಮ್ಮ ಸಭೆಯನ್ನು, ಯಾರನ್ನು ಪ್ರೇರಣೆ ನಿಂದಿಸುವರು ಆಗಬಾರದು. ಅವರ ಬಗ್ಗೆ ಕೆಟ್ಟ ಮಾತನಾಡಬಾರ್ದು, ಅವರನ್ನು ತೀರ್ಪು ಮಾಡಬಾರ್ದು. ಇದು ಮಾಡುವುದಾದರೆ ಪ್ರೇರೆ ನಿಮ್ಮ ಮೇಲೆ ತೀರ್ಪು ಬರ್ತದೆ. ಯೇಸು ಕ್ರಿಸ್ತ ಹೇಳ್ತಾನೆ ಮತ್ತೆ 7ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯದಲ್ಲಿ, ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪು ಆಗುವುದಿಲ್ಲ. ನೀವು ಮಾಡಿ ತೀರ್ಪು ನಿಮಗೆ ಒಂದು ವೇಳೆ ನಿಮ್ಮ ಜೀವಿತವನ್ನು ನೀವು ತೀರ್ಪು ಮಾಡಿದೆ, ಇನ್ನೊಬ್ಬರ ಜೀವಿತವನ್ನು, ಇನ್ನೊಬ್ಬರ ವರ್ಷವನ್ನು ತೀರ್ಪು ಮಾಡಿದೆ, ನೀವು ಮಾಡಿ ತೀರ್ಪು ಸರಿಯಾಗಿ ನಿಮಗೆ ತೀರ್ಪು ಬರ್ತದೆ, ನಿಮ್ಮ ಕಷ್ಟ. ಅದಕ್ಕೆ ಪ್ರೇರೆ ಇಲ್ಲಿ ಯಾಕೋಬ ಹೇಳ್ತಾನೆ, ನಿಮ್ಮ ಬಾಯಿ ಮಾತುಗಳು ದೇವರ ಸಮರ್ಪಣೆ ಆಗಬೇಕಾದ್ರೆ ಎಂದಿಗೂ ಪ್ರೇರೆ ಒಬ್ಬೊಬ್ಬರು ತಪ್ಪು ಕಾರಣವಿದ್ದರೂ ಪ್ರೇರೆ ಪದೇ ಪದೇ ಒಬ್ಬರ ಬಗ್ಗೆ ತಪ್ಪು ಹೊರಿಸದೆ, ಅವರನ್ನು ನಿಂದಿಸದೆ, ಅವ್ರ ಬಗ್ಗೆ ತೀರ್ಪು ಮಾಡದೆ, ಅವ್ರ ಕೆಟ್ಟ ಮಾತನಾಡದೆ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವವರು ಆಗಬೇಕು. ಅವರಿಗೋಸ್ಕರ ದೇವಸ್ಥಾನದಲ್ಲಿ ವಿಜ್ಞಾಪನೆ ಮಾಡಬೇಕು. ಒಂದು ತೀರ್ಪು ಮಾಡಿದರೆ ನೀವು ಧರ್ಮಶಾಸ್ತ್ರದ ದೇವರ ಆಜ್ಞೆಗೆ ಅವಿಧನಾಗುತ್ತೀರಿ. ಮತ್ತು ಇಲ್ಲದೆ ತೀರ್ಪು ಮಾಡೋದಕ್ಕೆ ನಿಮಗೆ ಅಧಿಕಾರಗಳು ಯೇಸು ಕ್ರಿಸ್ತ ಒಬ್ಬನೇ ನ್ಯಾಯಾಧಿಪತಿ ಆಗಿದೆ. ಪ್ರೇ ಈ ಪಾಪ ಪ್ರೇ ದೇವರಿಗೆ ಪವಿತ್ರ ದುಃಖ ತರ್ತದೆ. ಅದಕ್ಕೆ ದಾವೀದನು ಹೇಳ್ತಾನೆ, ನನ್ನ ಬಾಯ ಮಾತುಗಳು ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದರೆ, ನಿಮಗೆ ದೇವರ ಆತ್ಮನ ಅಭಿಷೇಕ ಬೇಕು ಅಂತಾರೆ, ನಿಮ್ಮ ಬಾಯ ಮಾತುಗಳು ದೇವರ ಸಮರ್ಪಣೆ ಅತಿ ಅಗತ್ಯವಾಗಿದೆ. ಪ್ರೇ ಎನ್ನುವುದು ವಾಕ್ಯ ನೋಡ್ತೇವೆ. ಪೇತ್ರನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10-12 ವಾಕ್ಯ. ಜೀವದಲ್ಲಿ ಸಂತೋಷಪಟ್ಟು ಸೂದೆಯನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಎಲ್ಲಿ ಅಪ್ಪತ್ತಾನೆ, ನಿಮಗೆ ಜೀವದಲ್ಲಿ ಸಂತೋಷ, ಪ್ರತಿದಿನ ನಿಮಗೆ ಸಂತೋಷ ಬೇಕಾ? ಪ್ರತಿ ದಿವಸ ಒಳ್ಳೆಯ ದಿವಸ, ಆಶೀರ್ವಾದ, ಶುಭ ಕೃಪೆ ಬೇಕಾ? ಅದರ್ಥ ಕೆಟ್ಟದನ್ನು ನಿಮ್ಮ ಎಂದಿಗೂ ಅದರ್ಥ ನಿಮ್ಮ ಬಾಯಲ್ಲಿ ಜೀವ ಉಂಟು. ಅದಕ್ಕೆ ಸೊಲೊಮೋನ ಹೇಳ್ತಾನೆ 4:21 ವಾಕ್ಯದಲ್ಲಿ, ಜೀವವು ಮರಣವು ನಿಮ್ಮ ನಾಲಿಗೆಯ ವಶವಾಗಿವೆ, ವಚನಪೂರ್ವದ ಫಲವನ್ನು ಆಗದೆ ಪ್ರಿಯರೇ ನಿಮಗೆ ಒಳ್ಳೆಯ ದಿವಸ ಬೇಕು, ಒಳ್ಳೆಯ ಭವಿಷ್ಯ ಬೇಕು, ಒಳ್ಳೆಯ ಆರೋಗ್ಯ ಬೇಕು, ಒಳ್ಳೆಯ ಕೆಲಸ ಬೇಕು, ನಿಮ್ಮ ಸಂಬಳ ಜಾಸ್ತಿ ಆಗಬೇಕು. ಇದೆಲ್ಲ ನಿಮಗೆ ಆಸೆ ಬೇಕಾದರೆ ಇಲ್ಲಿ ಪೇತ್ರನು ಹೇಳ್ತಾನೆ, ನಿಮ್ಮ ನಾಲಿಗೆಯಲ್ಲಿ ಕೆಟ್ಟ ಮಾತನ್ನು ಮಾತನಾಡಬಾರದು, ವಂಚನೆಯ ಮಾತನ್ನು ನಿಮ್ಮ ತುಟಿ ಬಿಗಿ ಹಿಡಿಯಬೇಕು. ಅದರ ತಪ್ಪರೆ ನಿಮಗೆ ಒಳ್ಳೆಯ ದಿವಸ, ಒಳ್ಳೆಯ ಭವಿಷ್ಯ ದೇವರು ಕೊಡುತ್ತಾನೆ. ಯಾವಾಗ ಅಂದರೆ ನೀವು ನಂಬಿಕೆಯಿಂದ ಪ್ರತಿದಿನ ದೇವರ ವಾಗ್ದಾನವನ್ನು ಮಾತನಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ಪ್ರೇರೆ ನೋಡ್ತೇವೆ ಧರ್ಮಕಾಂಡ 28 ಅದರಲ್ಲಿ 14 ವಾಕ್ಯವನ್ನು ದೇವರು ವಾಗ್ದಾನವಾಗಿ ಆಶೀರ್ವಾದವಾದ ವಾಕ್ಯವನ್ನು ಕೊಟ್ಟಿದ್ದಾನೆ. ನಿಮಗೆ ಆ ಪ್ರತಿದಿನ ಆಶೀರ್ವಾದ ಬೇಕಾ?
ಶುಭವು ಬೇಕಾ? ನೀವು ದಿನಾಲು ದೇವರ ವಾಕ್ಯ ಓದುವವರು, ಧ್ಯಾನ ಮಾಡುವವರು, ವಿಧಿಯನ್ನು ಹಾಕಿಕೊಂಡು ದಿನಾಲು ಪ್ರೇರೆ ಧರ್ಮಕಾಂಡ 28:1-14 ವಾಕ್ಯದಲ್ಲಿರುವ ಆಶೀರ್ವಾದ ವಾಗ್ದಾನ ಮಾತನಾಡುತ್ತಾ ಇರಿ. ಆಶೀರ್ವಾದ ಮಾತನಾಡಿ, ಇನ್ನೊಬ್ಬರೇ ಆಶೀರ್ವಾದ ಮಾತಾಡಿ, ಆಗ ಆಶೀರ್ವಾದವೇ ನಿಮಗೆ ಸಿಗುತ್ತದೆ. ಅದೇ ಬದಲಾಗಿ ನೀವು ಶಾಪದ ಮಾತು, ನಕಾರಾತ್ಮಕ ಮಾತು, ರೋಗದ ಮಾತು ಇದೆಲ್ಲ ಮಾತನಾಡಿದ್ರೆ ನಿಮಗೆ ನಿಮ್ಮ ಆರೋಗ್ಯ ಕೆಟ್ಟದಾಗ್ತದೆ, ರೋಗಗಳು ಬರ್ತವೆ, ನೀವೇ ಸಹಿತ ಅವಕಾಶಗಳು. ಅದಕ್ಕೆ ಎಂದಿಗೂ ಪೇತ್ರ ಹೇಳ್ತಾನೆ, ನಿಮ್ಗೆ ಒಳ್ಳೆಯ ದಿವಸ ಬೇಕಾ, ಒಳ್ಳೆಯ ಭವಿಷ್ಯ ಬೇಕಾ? ನಿಮ್ಮ ಕೆಟ್ಟದ್ದನ್ನು ನುಡಿಯಬಾರದು. ಅದಕ್ಕೆ ನಾಲಿಗೆಯನ್ನು ಏನು ಮಾಡಬೇಕು? ವಂಚ ಮಾಡಿದ್ರೆ ನಿಮ್ಮ ತುಟಿ ಬಿಗಿ ಹಿಡಿಯಬೇಕು ಎಂಬುದೇ ಪೇತ್ರ ಹೇಳ್ತಾನೆ. ಅಥವಾ ದಿನ ಪ್ರಾರ್ಥನೆ ಮಾಡಬೇಕು ಅದಕ್ಕೋಸ್ಕರ. ಅದಕ್ಕೆ ಕೀರ್ತನೆ 39ನೇ ಅದಲ್ಲಿ 1ನೇ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ನನ್ನ ಬಾಯಿಗೆ ಕುಕ್ಕಿ ಹಾಕಿಕೊಂಡಿದ್ದೇನೆ. ದಿನಾಲು ಪ್ರಾರ್ಥನೆ ಮಾಡಬೇಕು ಮುಂಜಾನೆ ಎದ್ದ ಕೂಡಲೇ, ದೇವ ಇನ್ನು ನಾಲಿಗೆ ನಾನು ಕೆಟ್ಟ ಮಾತನಾಡದಂತೆ, ಇನ್ನಾಗಲೇ ಪಾಪ ಮಾಡದಂತೆ, ಇನ್ನೆಲ್ಲ ಮಾತುಗಳು ನಿನಗೆ ಸಮರ್ಪಣವಾಗುವಂತೆ, ಇನ್ನು ನಾಲಿಗೆಯನ್ನು ತಂದೆ ಮಗ ಪವಿತ್ರ ಸಂದೇಶವೇ ನೋಡಿದಂಗೆ ಅಧೀನ ಮಾಡುತ್ತೇನೆ ಎಂಬುದಾಗಿ ದಿನಾಲು ಒಪ್ಪಿಸಿಕೊಡಿರಿ ಪ್ರಿಯರೇ. ಒಪ್ಪಿಸಿಕೊಡುವುದಾದರೆ ಆ ನಿರ್ಧಾರ ತೆಗೆದುಕೊಳ್ಳುವುದಾದರೆ ಮಾತ್ರವೇ ನಿಮಗೆ ನಾಲಿಗೆಯನ್ನು ಹತ್ತೊಟ್ಟು ಇಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದರೆ ಯಾಕೆ ಬರ್ತಾನೆ, ಯಾವ ಮನುಷ್ಯನಿಗೆ ನಾಲಿಗೆಯನ್ನು ಹತ್ತೊಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಪಂಚತಮ ದಿನದಲ್ಲಿ ಯೇಸು ಪವಿತ್ರಾತ್ಮನ ಬೆಂಕಿಯು ಪ್ರಿಯರೇ ನಾಲಿಗೆ ಉಪಾಧಿ ಬಂತು. ಅದಕ್ಕೆ ನಿಮ್ಮ ನಾಲಿಗೆಯನ್ನು ಪ್ರಿಯರೇ ಹತ್ತೊಟ್ಟು ತರಬೇಕಾದ್ರೆ ದೇವರು ನಿಮಗೆ ಅನ್ಯ ಭಾಷೆಯ ವರ ಕೊಟ್ಟಿದ್ದಾರೆ. ದಿನಾಲು 1 ಗಂಟೆ ಅದು ಅನ್ಯ ಭಾಷೆ ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಿರಿ. ಆವಾಗ ಮಾತ್ರ ನಿಮ್ಮ ನಾಲಿಗೆ ಕಡಿವನ್ನು ಹಾಕಲಿಕ್ಕೆ ಸಾಧ್ಯ. ಆಗ ನಿಮ್ಮ ನಾಲಿಗೆ ಕೆಟ್ಟ ಮಾತನಾಡದೆ ಒಳ್ಳೆಯ ಮಾತನಾಡಲಿಕ್ಕೆ ಸಾಧ್ಯ. ಇಲ್ಲದರೆ ಪ್ರಿಯರೇ ನಿಮ್ಮ ನಾಲಿಗೆ ಕೆಟ್ಟದ್ದು ಮಾತನಾಡದೆ ನೀವು ನಿಮ್ಮ ಭವಿಷ್ಯವನ್ನು ಆರಿಗನ್ನು ಹಾಳು ಮಾಡ್ತೀರಿ. ಅದಕ್ಕೆ ಅವಕಾಶ ಕೊಡಬಾರದು ಪೇತ್ರರಲ್ಲಿ ಹೇಳ್ತಾನೆ. ಆನಂದನ ವಾಕ್ಯದಲ್ಲಿ ಅವನು ಕೆಟ್ಟದ್ದು ಬಿಟ್ಟು ಒಳ್ಳೆ ಧನ್ಯವಾದ. ನೀವು ಕೆಟ್ಟ ನಡತೆ, ಕೆಟ್ಟ ಸ್ವಭಾವವನ್ನು ಬಿಟ್ಟು ಒಳ್ಳೆ ನಡತೆ ಅನುಸರಿಸಬೇಕು. ಸಮಾಧಾನ ಆರಿಸಿ ಅದಕ್ಕೆ ಅದು ನಿಮ್ಮ ಕುಟುಂಬದಲ್ಲಿ ಇವತ್ತು ಅನೇಕ ಕುಟುಂಬದಲ್ಲಿ ಗಂಡನ ಮಧ್ಯದಲ್ಲಿ ಅನೇಕ ಕುಟುಂಬದಲ್ಲಿ ಜಗಳಗಳಾಗ್ತವೆ. ಗಂಡ ಕೋಪ ಮಾಡಿ ಬೈತ ಹೀಗೆ ನೀವು ಕುಟುಂಬದಲ್ಲಿ ಜಗಳತನ ಮಾಡುವುದಾದರೆ ನಿಮ್ಮ ಕುಟುಂಬ ಎಷ್ಟೋ ಕುಟುಂಬಗಳು ಇವತ್ತು ವಿವಾಹ ವಿಚ್ಛೇದನೆ ಕಾರಣ ಎಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳಾಗ್ತವೆ. ಅವರೊಬ್ಬರೊಬ್ಬರು ಬಿಟ್ಟು ಕೊಡೋದಿಲ್ಲ, ಸಮಯ ಕೊಡೋದಿಲ್ಲ. ಆ ರೀತಿ ಅನೇಕ ಗಂಡ ಹೆಂಡತಿ ಮಧ್ಯದಲ್ಲಿ ವಿಭಜನೆ ಕಾರಣವಾಗಿವೆ. ಅನೇಕ ಕುಟುಂಬ ಹೊಡೆದಿವೆ, ಅನೇಕರ ಮಕ್ಕಳುಗಳು ಮನೆ ಬಿಟ್ಟು ಹೋಗಿವೆ, ಅನೇಕ ಮಕ್ಕಳುಗಳು ಕೆಟ್ಟದ ಕಾರಣಿಷ್ಟೇ. ನಿಮ್ಮ ಗಂಡ ಹೆಂಡತಿಯ ಜೀವಿತ ಮಕ್ಕಳಿಗೆ ಮಾದರಿ ಆಗಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ನಿರ್ಧಾರ ಮಾಡಬೇಕು. ನಿಮ್ಮ ಕುಟುಂಬದ ಸಮಾಧಾನಕ್ಕೋಸ್ಕರ ಪ್ರಯತ್ನ ಮಾಡಿ ಸಮಾಧಾನ ಪಡಿಸುವವರು ದೇವರ ಮಗ ಅನ್ನಿಸಿಕೊಳ್ಳುವರು. ಮುಂದೆ ನೀವು ನಿಮ್ಮ ಕುಟುಂಬದ ಆಶೀರ್ವಾದ ಬೇಕಾ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗಬೇಕಾ, ನಿಮ್ಮ ಮಕ್ಕಳು ಒಳ್ಳೆಯ ದಾರಿ ಹಾಗೆ ನಿಮ್ಮ ಗಂಡ ಹೆಂಡತಿ ಪ್ರೇರೆ ಕೋಪಗಳು ಬರ್ತವೆ. ಅದೇ ಕೋಪಕ್ಕೆ ಅವಕಾಶ ಕೊಡಬೇಡ್ರಿ. ನಿಮ್ಮ ಬಾಯಲ್ಲಿ ಕೆಟ್ಟ ಮಾತನಾಡಬೇಡ್ರಿ. ದಿನಾಲು ನೀವು ಗಂಡ ಹೆಂಡತಿಯರು ವೈಯಕ್ತಿಕವಾಗಿ ಕುಟುಂಬ ಪ್ರಾರ್ಥನೆ ಮಾಡಿ ನಿಮ್ಮ ನಾಲಿಗೆಯನ್ನು ದೇವರ ಸಮರ್ಪಣೆ ಮಾಡಿ, ದೇವ ನನ್ನ ನಾಲಿಗೆ ಮಾತ್ರ ಹಾಗೆ ದಿನಾಲು ನಿಮ್ಮ ಮಕ್ಕಳಿಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವನ್ನು ಮಾತನಾಡಿರಿ, ಪ್ರಾರ್ಥನೆ ಮಾತನಾಡಿರಿ, ಸಮಾಧಾನಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಆಗ ನಿಮಗೆ ಆಶೀರ್ವಾದ ಬರ್ತದೆ. ಒಂದು ವೇಳೆ ನೀವು ಜಗಳ ಮಾಡಿಕೊಂಡು ನಿಮ್ಮ ಸಮಾಧಾನಕ್ಕೆ ನೀವು ಪ್ರಾರ್ಥನೆ ಮಾಡಿದರೆ ಅಲ್ಲಿ ಸೈತಾನ ಬಂದು ನಿಮ್ಮ ಕುಟುಂಬ ಎಷ್ಟೋ ಕುಟುಂಬ ಹಾಳಾಗಲಿಕ್ಕೆ ಕಾರಣ ಗಂಡ ಹೆಂಡತಿ ಮಧ್ಯದಲ್ಲಿರುವ ಜಗಳ, ಕುಟುಂಬದ ಸಮಾಧಾನ ನಿಮಿತ್ತವಾಗಿ ಅನೇಕ ಕುಟುಂಬಗಳು ಹೊಡೆದೋಗುತ್ತೆ ಕಾರಣ ಅಪ್ಪನೇ. ನಿಮಗೆ ಸುದ್ದಿನ ಬೇಕಾ, ಒಳ್ಳೆಯ ಭವಿಷ್ಯ ಬೇಕಾ, ಒಳ್ಳೆ ಆರೋಗ್ಯ ಬೇಕಾ, ನಿಮ್ಮ ನಾಲಿಗೆಯನ್ನು ಕೆಟ್ಟದ್ದನ್ನು ಮಾತನಾಡದೆ ಬಿಗಿಡಬೇಕು ಮತ್ತು ಸಮಾಧಾನವನ್ನು ಆರಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು ಅನ್ನುವಾಗ ಯಾಕೆ ಕರ್ತನು ನೀತಿವಂತನು ಕಟಾಕ್ಷಿಸ್ತಾನೆ. ನೀತಿವಂತರು ಯಾರು ತಮ್ಮ ನಾಲಿಗೆಯಲ್ಲಿ ಕೆಟ್ಟ ಮಾತನಾಡುವುದಿಲ್ಲವೋ, ಕೋಪ ಬಂದರೂ ಕೋಪವನ್ನು ಅವರು ನಿಯಂತ್ರಣ ತೆಗೆದುಕೊಳ್ತಾರೋ, ಕೋಪದಲ್ಲಿ ಕೆಟ್ಟ ಮಾತನಾಡುವುದಿಲ್ಲೋ, ಜಗಳ ಮಾಡುವುದಿಲ್ಲೋ, ಸಮಾಧಾನ ಆರಿಸ್ತಾರೋ ಅವರು ಅವರ ಕಟಾಕ್ಷಿಸ್ತಾನೆ. ಅದು ಅವರ ವಿಜ್ಞಾಪನೆ ಕಿವಿಗೊಡುತ್ತಾನೆ. ಇವತ್ತು ಪೇತ್ರನು ಹೇಳ್ತಾನೆ 1 ಪೇತ್ರ 3 7ನೇ ವಾಕ್ಯದಲ್ಲಿ, ಗಂಡ ಹೆಂಡತಿಯವರು ಕುಟುಂಬ ಪ್ರಾರ್ಥನೆ ಮಾಡಿಕೊಂಡು ಕುಟುಂಬ ಆಶೀರ್ವಾದ ನೀವು ಗಂಡ ಹೆಂಡತಿ ಇಬ್ಬರೂ ನಿಮ್ಮ ನಾಲಿಗೆಯನ್ನು ಬಿಗಿ ಇಟ್ಟುಕೊಳ್ಳಬೇಕು. ನೀವು ಗಂಡ ಮಧ್ಯೆ ಐಕ್ಯತೆ ಕಾಪಾಡಿಕೊಳ್ಳಬೇಕು, ಸಮಾಧಾನವನ್ನು ಕಾಪಾಡಬೇಕು. ಆಗ ಮಾತ್ರ ನಿಮ್ಮ ಕುಟುಂಬ ಪ್ರಾರ್ಥನೆ ಕೊಡುತ್ತಾನೆ. ನಿಮ್ಮ ಕುಟುಂಬದ ಅದ್ಭುತಗಳನ್ನು ಆಶೀರ್ವಾದ ಕೊಡುತ್ತಾನೆ. ಒಂದು ವೇಳೆ ನೀವು ಕೋಪಕ್ಕೆ ಅವಕಾಶ ಕೊಟ್ಟರೆ, ಕೋಪ ಮಾಡಿಕೊಂಡು ಕೆಟ್ಟ ಮಾತನಾಡಿದರೆ ನಿಮ್ಮ ಕುಟುಂಬದಲ್ಲಿ ಸೈತಾನ ಬಂದು ಪ್ರವೇಶಿಸ್ತಾನೆ. ಅದೆಲ್ಲ ಆಶೆ ಕದ್ದುಕೊಂಡು ಅದಕ್ಕೆ ಅವಕಾಶ ಕೊಡಬಾರದು ಎಂಬುದಕ್ಕೆ ಪೇತ್ರ. ಅದಕ್ಕೆ ಯಾವ ನೀತಿವಂತರು ತಮ್ಮ ಬಾಯ ಮಾತುಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೋ, ತಮ್ಮ ಬಾಯಲ್ಲಿ ಕೆಟ್ಟದ್ದನ್ನು ಮಾತನಾಡಿ ಅವ್ರು ನೀತಿವಂತರು, ಅವ್ರನ್ನ ಕಟ್ಟ ಅವರ ಪ್ರಾರ್ಥನೆಗೆ ಅಂದರೆ ಅವರಿಂದ ದೇವರು ಕಿವಿ ಕೊಡುತ್ತಾನೆ. ಕೆಡುಕರಿಗೂ ಕರ್ತನ ಕೋಪದ ಮೂಲಕ ಒಳ್ಳೆಯ ಕೆಡುಕು ಅಂದರೆ ಯಾವ ರೀತಿ ಜಗಳ ಮಾಡ್ತಾರೆ, ಕೋಪ ಮಾಡ್ತಾರೆ, ಕೋಪ ಬಂದಾಗ ನಕಾರಾತ್ಮಕ ಶಾಪ ಕೆಟ್ಟ ಅವರು ದೇವರ ಮುಂದೆ ಕೆಡುಕರು.
ಅವರ ಪ್ರಾರ್ಥನೆ ಕೇಳಿದೆ, ಅವರ ಮೇಲೆ ಕೋಪ ಬರುತ್ತದೆ. ಹಾಗಾದರೆ ಪ್ರಿಯರೇ, ದೇವರ ಆತ್ಮ ಹೇಳ್ತಾನೆ, ಇವತ್ತು ಅನೇಕ ಕುಟುಂಬದಲ್ಲಿ ಪ್ರಿಯರೇ, ಅನೇಕ ಗಂಡನ ಮೇಲೆ ಐಕ್ಯತೆ ಇಲ್ಲ, ಸಮಾಧಾನವಿಲ್ಲ, ಒಂದೇ ಮನಸ್ಸಿಲ್ಲ. ಅನೇಕ ಕುಟುಂಬದಲ್ಲಿ ವಿವಾಹ ವಿಚ್ಛೇದನಕ್ಕೆ ಒಳಗಾಗಿ ಅನೇಕ ದುಃಖದಲ್ಲಿ ಮುಳುಗಿದ್ದಾರೆ. ಅನೇಕರ ಮಕ್ಕಳು ತಂದೆ ತಾಯಿಗೆ ವಿದ್ಯಾರಾಗಿದೆ, ತಂದೆ ತಾಯಿಗೆ ಅವಿದ್ಯರಾಗಿದ್ದಾರೆ. ಅನೇಕ ಮಕ್ಕಳು ಮನೆ ಬಿಟ್ಟು ಹೋಗಿದ್ದಾರೆ. ಅನೇಕ ಕೆಟ್ಟ ಕೆಟ್ಟ ಜೀವಿತಕ್ಕೆ ಕಾರಣ ಇಷ್ಟೇ. ನಿಮ್ಮ ಕುಟುಂಬದಲ್ಲಿ ಬರೀ ಸಮಾಧಾನಕ್ಕೋಸ್ಕರ ಪ್ರಯತ್ನ ಮಾಡಿರಿ. ಆದಷ್ಟು ನೀವು ಕಂಡು ಬರೀ ಪ್ರಾರ್ಥನೆ ಮಾಡಿರಿ. ನಿಮ್ಮ ನಾಳೆ ಕಡಿಮೆ ಹಾಕಿರಿ. ಯಾವ ಪರಿಸ್ಥಿತಿ ನೋಡ್ಕೊಂಡು ಕೆಟ್ಟದ್ದು ಮಾತನಾಡಬೇಡಿ, ಒಳ್ಳೆಯದನ್ನು ಮಾತನಾಡಿ. ದೇವರ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸಿ, ವಾಗ್ದಾನವನ್ನು ಮಾತನಾಡಿ. ಆಗ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ, ಮಕ್ಕಳ ಜೀವಿತದಲ್ಲಿ ಆಶೀರ್ವಾದ ನಿಮಗೆ ದೇವರು ಕೊಡುತ್ತಾನೆ. ಅದೇ ಬದಲಾಗಿ ನೀವು ಕೆಟ್ಟದ್ದು ಮಾತನಾಡಿದೆ ದೇವರ ಎದುರಿನಲ್ಲಿ ನೀವು ಕೆಟ್ಟವರಾಗ್ತೀರಿ. ನಿಮ್ಮ ಪ್ರಾರ್ಥನೆ ಕೊಡುವುದಿಲ್ಲ. ಅದೇ ಬರೀ ಕೋಪಗಳು, ದೇವರ ಕೋಪ ಬರ್ತದೆ. ಮೊದಲೇ ಬೇತನಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಅದಕ್ಕೆ ತಾವಿದ್ದರೆ ನನ್ನ ಮಾತುಗಳು ಅದೇ ಅರ್ಥ ಆಗದೆ, ನಿಮ್ಮ ಪ್ರಾರ್ಥನೆ ನಿಮ್ಮ ಬಾಯಿ ಮಾತುಗಳು ದೇವರ ಸಮರ್ಪಣೆ ಮಾಡುವುದು ಇದರ ಅರ್ಥವಾಗಿದೆ ಪ್ರಿಯರೇ. ಅದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ನಾನು ಕೊಡ್ತೇನೆ. ಅಲ್ಲಿ ನೋಡಬೇಕಲ್ಲಿ ಪ್ರಿಯರೇ, ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ 26ರಿಂದ 38ನೇ ವಾಕ್ಯ ತನಕ. ಯೆಹೋವನು ಮೋಶೆ ಆರೋನರಿಗೆ, ನನಗೆ ವಿರುದ್ಧವಾಗಿ ಗುಣಗುಟ್ಟುವ ಈ ದುಷ್ಟ ಸಮೂಹದವರನ್ನು ನಾನು ಎಷ್ಟು ದಿನ ಸಹಿಸಲಿ? ಇಸ್ರಾಯೇಲರು ನನಗೆ ವಿರುದ್ಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸ್ತವು. ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾನೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ಇಲ್ಲಿ ನೋಡಿದರೆ ಅತಿ ಸ್ವರ್ಣದ ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಮಾಡಿದ್ದೇನೆ. ಕಾನಾನ್ ದೇಶ, ಆ ಜನ ಅವ್ರೇನು ಮಾಡಿದ್ರು, ಆ ಕಾನಾನ್ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡಿಕೊಂಡು ಅಲ್ಲಿರುವ ಮುಳ್ಳುಗಿಡ ನೋಡಿಕೊಂಡು ನಕಾರಾತ್ಮಕ ಮಾತನಾಡಿದ್ರು. ದೇವರು ಗುಣಗುಟ್ಟಿದರು ಪ್ರಿಯರೇ. ಅವರ ಬಳಿ ಮರಣವನ್ನು ಮಾತನಾಡೋ. ಅದಕ್ಕೆ ದೇವರೇ ಅವರು ಏನು ಮಾತನಾಡ ಅದೇ ಪ್ರಕಾರ ಆಗದೆ. ದೇವರು ನಿಮಗೆ ಆಶೀರ್ವಾದ ಕೊಡಬೇಕಾದರೆ ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಅಡ್ವಾನ್ಸ್ ಆಗಿ ನೀವು ಮಾತನಾಡಬೇಕು. ದೇವರ ಸ್ತುತಿ ಸ್ತೋತ್ರ ಎಂಬ ವಾಗ್ದಾನ ಮಾತನಾಡಿದರೆ ಅದನ್ನು ಕೇಳಿಕೊಂಡು ಹಾಗೇ ಮಾಡ್ತಾನೆ ಎಂಬುದೆಲ್ಲ ಇಲ್ಲಿ ದೃಷ್ಟಾಂತ ನೋಡ್ತೇವೆ. 29ನೇ ವಾಕ್ಯದಲ್ಲಿ, ನಿಮ್ಮ ಶವಗಳು ಈ ಅರಣ್ಯದಲ್ಲಿ ಬೀಳುವವು. ನೀವು ನನಗೆ ವಿರೋಧವಾಗಿ ಗುಣಗುಟ್ಟಿದ್ದರಿಂದ ನಿಮ್ಮ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು ಅಂದರೆ ಸಾಯುವರು. ಯಾಕೆ ಇದನ್ನು ಸತ್ತವರು ಪ್ರಿಯರೇ? ಯಾಕಂದರೆ ಅವರು ಆ ಕಷ್ಟ ನೋಡಿಕೊಂಡು ಸಮಯ ಪದೇ ಪದೇ ರೋಗವನ್ನು ಮಾತನಾಡಿ, ನೀವು ಪದೇ ಪದೇ ರೋಗವನ್ನು ಮಾತನಾಡಿದರೆ ರೋಗ ಇಲ್ಲದಿದ್ದರೂ ರೋಗ ಬರುತ್ತದೆ. ಪದೇ ಪದೇ ಅವರು ಮರಣವನ್ನು ಮಾತನಾಡಿದ್ರು, ಅವರಿಗೆ ಅಕಾಲ ಮರಣ. ಯಾಕೆ ಅನೇಕರು ಅಕಾಲ ಮರಣಕ್ಕೆ, ಅಪಘಾತಕ್ಕೆ, ದುರ್ಮರಣಕ್ಕೆ, ದುರ್ಘಟನೆಗೆ, ವ್ಯಾಧಿಗಳ ಕಾರಣ ನಿಮ್ಮ ಬಾಯಿ ಮಾತುಗಳು ಎಂದಿಗೂ ರೋಗವನ್ನು ಮಾತನಾಡಬೇಡ್ರಿ, ವ್ಯಾಧಿಯನ್ನು ಮಾತನಾಡಬೇಡಿ, ಅಪಘಾತದ ಮಾತನಾಡಬೇಡ್ರಿ. ಯಾಕೆ ನಿಮ್ಮ ಮಾತು ಯಾವಾಗಲೂ ಯಾವ ಪರಿಸ್ಥಿತಿ ವಾಗ್ದಾನ ಮಾತನಾಡಿ ಸ್ತುತಿಯನ್ನು ಸಮರ್ಪಿಸಿರಿ. ಹಾಗೆ ನಿಮ್ಮ ಮಾತು ಕೇಳಿಕೊಂಡು ದೇವರು ನಿಮ್ಮ ಮಾತಿನ ಪ್ರಕಾರ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಆದರೆ ಇವರು ಕೆಟ್ಟ ಮಾತನಾಡಿದರು, ನಕರ ಮಾತನಾಡಿದರು, ಸಾವನ್ನು ಮಾತಿಗೆ ಹಾಗೇ ದೇವರು ಅವರಿಗೆ ಸಾವು ಕೊಟ್ಟನು. ಹಾಗೆ ಅವರು ಆ ಸತ್ತೋದ ಮೇಲೆ ನೋಡಿದಾಗ ನಿಮ್ಮ ಬಾಯಿ ಮಾತುಗಳು ದೇವರು ಸಮರ್ಪಣೆ ಆಗೋಬೇಕು ಎಂಬುದು ಇಲ್ಲಿ ನಾವು ನೋಡ್ತೇವೆ. 30ನೇ ವಾಕ್ಯ, ಯೆಫುನ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯೆಹೋಶುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ಯಾಕೆ ದೇವರು ಕಾಲೇಬ್ ಮತ್ತು ಯೆಹೋಶುವನಿಗೆ ಮಾತ್ರ ಕಾರಣ ಕೊಟ್ಟರೆ? ಈ ಕಾಲೇಬ್ ಮತ್ತು ಯೆಹೋಶುವ ಇವರಿಬ್ಬರು ಮಾತ್ರ ಈ 40 ವರ್ಷ ಅವರು ಇವರ ಮಾತು ಕೇಳಿಕೊಂಡು ಅವ್ರು ನಕಾರಾತ್ಮಕ ಮಾತನಾಡಲಿಲ್ಲ. ಅವ್ರು 40 ವರ್ಷ ಆ ಬಾಧೆಯನ್ನು ತಾಳಿಕೊಂಡರು. ಮತ್ತು 40 ವರ್ಷ ಅವ್ರು ದೇವ್ರ ಶ್ರುತಿಯನ್ನು ಸಮರ್ಪಿಸಿದರು. 40 ವರ್ಷ ಅವರು ಮಾತನಾಡಿದರು, ದೇವರು ನಮ್ಮ ಸಂಗಡ ಇದ್ದಾನೆ, ನಾವು ಕಾಣಲು ಸ್ವಾಧೀನ. ಆ ರೀತಿ ಅವರು ನಂಬಿಕೆಯಲ್ಲಿ ಮಾತನಾಡಿದರು, ನಂಬಿಕೆಯಲ್ಲಿ ವಿದ್ಯಾರಾದರು. ಅವರಿಗೆ ಆ ಪ್ರಾಯ ಕಾಲೇ ಬಿಡ್ತಾನೆ, ಈಗ ನನಗೆ 85 ವರ್ಷ ಪ್ರಾಯ ಆದರೂ 85 ವರ್ಷ ಪ್ರಾಯದಲ್ಲಿ ತಾನು ಮುದುಕನಿದ್ದಲ್ಲ, ಆದರೆ ನನಗೆ 40 ವರ್ಷ ಪ್ರಾಯ ಇದ್ದ ಅದೇ ತಾನು ಉಂಟು ಹೇಳ್ತಾನೆ. ಮತ್ತು ಅವನ ಹಾಗೆ ನಂಬಿಕೆಯಲ್ಲಿ ಮಾತನಾಡಿದ ಹಾಗೆ ನಂಬಿಕೆಯಲ್ಲಿ ವಿದ್ಯಾರ್ಥಿ ಅವನಿಗೆ ದೇವರು ಕಾನಾನ್ ದೇಶ ಅವನಿಗೆ ಸಿಗ್ತದೆ, ಅವನ ಮಕ್ಕಳಿಗೆ ಸಿಗ್ತದೆ. ಈ ರೀತಿ ನಿಮಗೆ ವಾಗ್ದಾನ ಮಾಡಿದ ಆಶೀರ್ವಾದಗಳು, ವಾಗ್ದಾನಗಳು ಪ್ರಾರ್ಥನೆ ಹೊಂದಿಕೊಳ್ಳಬೇಕಿದೆ. ನಿಮ್ಮ ಬಾಯಿ ಮಾತು ದೇವರಿಗೆ ಸಮರ್ಪಣೆ ಅತಿ ಅಗತ್ಯವಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದನ್ನೆಲ್ಲ ಪ್ರತಿಯೊಬ್ಬರು ತಮ್ಮ ನಾಲಿಗೆಯನ್ನು ದೇವರೇ ನಿನಗೆ ಸಮರ್ಪಣೆ ಮಾಡಿಕೊಳ್ಳಲಿಕ್ಕೆ, ನಾಲಿಗೆ ಒಳ್ಳೆಯ ಮಾತನಾಡೋದೇ ಈ ಪ್ರತಿಯೊಬ್ಬರನ್ನ ಕೃಪೆಯನ್ನು ಅನುಗ್ರಹಿಸು. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕು. ಎಲ್ಲ ಕಷ್ಟದಿಂದ, ರೋಗದಿಂದ, ಸಾಲದಿಂದ, ಚಿಂತೆಯಿಂದ ಬಿಡುಗಡೆ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾವು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯತೆಯು ಸದಾ ಕಾಲವು ಈ ಸಂಕಲುವ ಪ್ರತಿ ಸಂಘ ಇರಲಿ. ಆಮೇನ್.